ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 19ನೇ ಅಧ್ಯಾಯದಲ್ಲಿ ಜನಮೇಜಯ ಹೀಗೆ ಪ್ರಶ್ನೆ ಕೇಳಿದ ವರ್ಣನೆ ಇದೆ. ಮಹಾಮುನಿಗಳೇ, ತ್ರೇತಾಯುಗ ಮತ್ತು ದ್ವಾಪರ ಯುಗಗಳಲ್ಲಿ ಬ್ರಹ್ಮಭಾವವನ್ನು ಅಂದ್ರೆ ಸದ್ಗತಿಯನ್ನು ಪಡೆದಂತಹ ಯೋಗಿಯ ಹಿಂದಿನ ಸಂತತಿಯ ವಿಷಯವಾಗಿ ವಿಸ್ತಾರವಾಗಿ ವರ್ಣನೆ ಮಾಡಿ ಆ ವರ್ಣನೆಯನ್ನ ನಿಮ್ಮ ಕಡೆಯಿಂದ ನಾನು ಕೇಳಬೇಕು ಅಂತ ಬಯಸಿದ್ದೇನೆ ಅಂತ ಪ್ರಶ್ನೆ ಕೇಳಿದ. ಆಗ ವೈಶಂಪಾಯನರು ಆ ವರ್ಣನೆಯನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಚತುರ್ಮುಖ ಬ್ರಹ್ಮ ಸೃಷ್ಟಿಯನ್ನು ಮಾಡುವುದಕ್ಕಾಗಿ ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದ. ಪ್ರಾಣಿಗಳ ಸಂಖ್ಯೆ ಆತ ಸೃಷ್ಟಿ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಾಗ ಅದು ವಿಸ್ತಾರವಾಯಿತು. ಅಂಥ ಚತುರ್ಮುಖನ ಮಹಿಮೆಯಿಂದ ಸೃಷ್ಟಿಯೆಲ್ಲ ಮುಂದುವರೆದಿದೆ. ಯಾವ ಭಾಗವತರು ಯಾವಾಗಲೂ ಓಂಕಾರವನ್ನು ಧ್ಯಾನ ಮಾಡ್ತಿರ್ತಾರೋ ಅಂಥ ಭಾಗವತರು ಮಾತ್ರ ಆ ಚತುರ್ಮುಖ ಬ್ರಹ್ಮನನ್ನು ಮತ್ತು ಪರಬ್ರಹ್ಮನನ್ನ ತಮ್ಮ ಹೃದಯದ ಗುಹೆಯಲ್ಲಿ ನೋಡಬಲ್ಲರು. ಓಂಕಾರ ಅಥವಾ ಪ್ರಣವ ಏನಿದೆ, ಈ ಪ್ರಣವು ಪರಬ್ರಹ್ಮ ಸ್ವರೂಪವೇ ಆಗಿದೆ. ಜ್ಞಾನಿಗಳಿಗೆ ಇದು ಧ್ಯಾನಕ್ಕೆ ವಿಷಯವಾಗಿದೆ. ಪೂರ್ವಕಾಲದಲ್ಲಿ ಪ್ರಣವದ ಸ್ವರೂಪವನ್ನು ಶಾಸ್ತ್ರಗಳ ಮೂಲಕವಾಗಿ ವಿದ್ವಾಂಸರು ತಿಳಿದುಕೊಂಡು ತಪಸ್ಸಿನ ಮೂಲಕವಾಗಿ ಅದನ್ನ ಧ್ಯಾನ ಮಾಡ್ತಿದ್ರು. ಸಾಮರ್ಥ್ಯಶೀಲರಾದಂತಹ ಆ ಯೋಗಿಗಳು ತಪಸ್ಸಿಗಾಗಿ ಕುಳಿತುಕೊಂಡಾಗ ನಾನಾ ರೀತಿಯಾದಂತಹ ವಿಘ್ನಗಳು ಅವರಿಗೆ ಬಂದು ಒದಗುವುದಿದೆ. ಘೋರವಾದಂತಹ ಕರಾಳ ರೂಪವನ್ನು ಹೊಂದಿರುವಂತಹ ಪಿಂಗಲ ವರ್ಣದ ಅಂದ್ರೆ ಮಿಶ್ರ ವರ್ಣದ ಕೆಂಪು ಕಪ್ಪು ಮೊದಲಾದ ವರ್ಣಗಳಿಂದ ಮಿಶ್ರ ವರ್ಣವುಳ್ಳಂತಹ ಕಣ್ಣುಗಳನ್ನು ಹೊಂದಿರುವಂತಹ ಮನುಷ್ಯನ ರೂಪವನ್ನು ಹೊಂದಿರುವಂತಹ ಒಂದು ಪ್ರಾಣಿ ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು ಯೋಗಿಯನ್ನ ಹೆದರಿಸಲಿಕ್ಕೆ ಅಲ್ಲಿ ಬರ್ತದೆ. ಒಬ್ಬ ಯೋಗಿಯ ಕಣ್ಣನ್ನು ಕೀಳಲಿಕ್ಕೆ ಪ್ರಯತ್ನ ಪಡ್ತಾನೆ, ಮತ್ತೊಬ್ಬ ಯೋಗಿಯ ನಾಲಿಗೆಯನ್ನ ಕತ್ತರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಪರಸ್ಪರ ಅವರು ಸೇರಿಕೊಂಡು ಕೋಲಾಹಲ ಎಬ್ಬಿಸ್ತಾರೆ. ಒಮ್ಮೆ ವಿಕಾರ ರೂಪವನ್ನು ಮತ್ತೊಮ್ಮೆ ಸುಂದರ ರೂಪವನ್ನು ತಾಳಿ ಯೋಗಿಯ ಮನಸ್ಸನ್ನು ಸಂತೃಪ್ತಗೊಳಿಸುವುದಕ್ಕಾಗಿ ನೃತ್ಯವನ್ನ ಮಾಡ್ತಾರೆ, ಗಾನ ಮಾಡ್ತಾರೆ. ಒಮ್ಮೆ ಪುರುಷರಾಗಿದ್ದವರು ಮತ್ತೊಂದು ಕ್ಷಣದಲ್ಲಿ ಮೋಹಕವಾದಂತಹ ಸ್ತ್ರೀರೂಪವನ್ನು ಅವರು ತಾಳ್ತಾರೆ. ಚಿತ್ತಾಕರ್ಷಕವಾದಂತಹ ಹಾವಭಾವಗಳನ್ನು ತೋರಿಸಿ ಅವನ ಮೋಕ್ಷ ಸಾಧನೆಗೆ ಭಂಗ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅನೇಕ ರೀತಿಯಾದಂತಹ ಮನಸ್ಸಿಗೆ ಉಲ್ಲಾಸ ಕೊಡುವಂತಹ ಮಾತುಗಳನ್ನು ಆಡ್ತಾರೆ. ಕೆಲವೊಮ್ಮೆ ಈ ವಿಘ್ನಗಳು ಯೋಗಿಯನ್ನ ಗೆದ್ದು ಬಿಡುವುದೂ ಇದೆ. ಯೋಗಿಗಳು ಆ ವಿಘ್ನಗಳನ್ನೆಲ್ಲ ಮೆಟ್ಟಿ ನಿಂತು ತಮ್ಮ ಸಾಧನೆಯನ್ನು ಮುಂದುವರಿಸಿದರೆ ಅವರು ಸಾಧನೆಯ ಶಿಖರವನ್ನು ಪಡ್ಕೊಳ್ತಾರೆ. ಅಲ್ಲಿಗೆ 19ನೇ ಅಧ್ಯಾಯ ಮುಕ್ತಾಯ ಆಗಿದೆ. 20ನೇ ಅಧ್ಯಾಯದಲ್ಲಿ ಬ್ರಹ್ಮ ಯೋಗ ಧಾರಣ ಪೂರ್ವಕವಾಗಿ ಮಾಡಿದಂತಹ ಮಾನಸಿಕ ಸೃಷ್ಟಿಯ ವರ್ಣನೆ ಇದೆ. ಮನಸ್ಸಂಕಲ್ಪದ ಮೂಲಕವಾಗಿ ಆತ ಪ್ರಜೆಗಳನ್ನು ಸೃಷ್ಟಿ ಮಾಡಿದ. ಕಣ್ಣುಗಳಿಂದ ರೂಪೋದಿಯಾದಂತಹ ಅಪ್ಸರೆಯರನ್ನ, ಮೂಗಿನ ತುದಿ ಭಾಗದಿಂದ ಗಂಧರ್ವರನ್ನ, ತುಂಬುರು ಮೊದಲಾದಂತಹ ಸಾವಿರಾರು ಗಂಧರ್ವರನ್ನ ಹೀಗೆ ಆತ ಸೃಷ್ಟಿ ಮಾಡಿದ. ಕಣ್ಣುಗಳಿಂದ ಮತ್ತು ಅನೇಕ ರೀತಿಯಾದಂತಹ ಸಾಧನೆಯನ್ನು ಮಾಡಬಲ್ಲಂತಹ ಭಾಗವತರನ್ನ, ಬ್ರಹ್ಮಜ್ಞಾನಿಗಳನ್ನ ಅವನು ಸೃಷ್ಟಿ ಮಾಡಿದ. ಲಕ್ಷ್ಮಿಯ ಅಪರಾವತಾರದಂತೆ ಇದ್ದಂತಹ ಬ್ರಾಹ್ಮೀ ದೇವಿಯನ್ನ ಆ ಚತುರ್ಮುಖ ಬ್ರಹ್ಮ ಆಮೇಲೆ ಸೃಷ್ಟಿ ಮಾಡಿದ. ಈ ಎಲ್ಲ ಸೃಷ್ಟಿಯು ಕೂಡ ಈಶ್ವರನ ಸಂಕಲ್ಪದಂತೆ ಮುನ್ನಡೆದು ಬಂದಿದ್ದಿದೆ. ತನ್ನ ಪಾದಗಳಿಂದ ಸ್ಥಾವರ ಜಂಗಮ ಪ್ರಾಣಿಗಳನ್ನು ಅವನು ಸೃಷ್ಟಿ ಮಾಡಿದ. ಮನುಷ್ಯರು, ಕಿನ್ನರರು, ಯಕ್ಷರು, ಪಿಶಾಚರು, ನಾಗ, ರಾಕ್ಷಸರು, ಗಜ, ಸಿಂಹ, ವ್ಯಾಘ್ರರು, ಸಾವಿರಾರು ಪ್ರಕಾರವಾದಂತಹ ಮೃಗ ಪಕ್ಷಿಗಳು, ನಾನಾ ಪ್ರಕಾರವಾದಂತಹ ಹುಲ್ಲುಗಳು, ಇದೆಲ್ಲವನ್ನು ಕೂಡ ಆತ ಪಾದಗಳಿಂದ ಸೃಷ್ಟಿ ಮಾಡಿದ. ತನ್ನ ಎರಡು ಹುಬ್ಬುಗಳ ಮಧ್ಯಭಾಗದಿಂದ ಬ್ರಹ್ಮವಂಶ ಪ್ರವರ್ತಕನಾದಂತಹ ಮುನಿಶ್ರೇಷ್ಠನಾದಂತಹ ಅಂಗಿರಸನನ್ನು ಸೃಷ್ಟಿ ಮಾಡಿದ. ಆಮೇಲೆ ಭೃಗುವನ್ನ ಹಣೆಯ ಮಧ್ಯಭಾಗದಿಂದ ಸೃಷ್ಟಿ ಮಾಡಿದ. ಕಲಹಪ್ರಿಯನಾದಂತಹ ನಾರದನನ್ನ ಮತ್ತು ಸುಂದರಾಂಗನಾದಂತಹ ಸನತ್ಕುಮಾರನ ತನ್ನ ತಲೆಯಿಂದ ಸೃಷ್ಟಿ ಮಾಡಿದ. ಚಂದ್ರನನ್ನ ಸೃಷ್ಟಿ ಮಾಡಿ ಆತನನ್ನ ಯುವರಾಜನ ಪದವಿಯಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿದ. ಎಲ್ಲ ವನಸ್ಪತಿಗಳಿಗೆ ಮತ್ತು ಬ್ರಾಹ್ಮಣರಿಗೆ ಆ ಚಂದ್ರ ಅಧಿಪತಿಯಾಗಿದ್ದ. ಹೀಗೆ ಇವರೆಲ್ಲರನ್ನು ಸೃಷ್ಟಿ ಮಾಡಿ ಅವರವರ ಜೀವನ ನಿರ್ವಹಣೆಗೆ ಬೇಕಾದಂತಹ ಉಪಾಯಗಳನ್ನು ಕೂಡ ಸೃಷ್ಟಿ ಮಾಡಿದ. 20ನೇ ಅಧ್ಯಾಯ ಅಲ್ಲಿಗೆ ಮುಕ್ತಾಯ ಆಗಿದೆ. 21ನೇ ಅಧ್ಯಾಯದಲ್ಲಿ ಜನಮೇಜಯ ಹೀಗೆ ಕೇಳಿದಂಥ ವರ್ಣನೆ ಇದೆ.
ತಮ್ಮಿಂದ ನಾನು ಎಲ್ಲ ಯುಗಗಳಲ್ಲಿ ಮೊದಲನೇ ಯುಗವಾದಂತಹ ಬ್ರಹ್ಮಯುಗ ಅಥವಾ ಕೃತಯುಗದ ವರ್ಣನೆಯನ್ನು ಕೇಳಿದೆ. ಆ ಕ್ಷತ್ರಿಯ ಯುಗದ ಉಳಿದ ಕವಲುಗಳ ವರ್ಣನೆಯನ್ನು ಕೂಡ ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ದಯಮಾಡಿ ಅದನ್ನ ವಿಸ್ತಾರವಾಗಿ ಹೇಳಿ ಅಂತ ಹೀಗೆ ಕೇಳಿದೆ. ಆಗ ವೈಶಂಪಾಯನದ ಕಥೆಯನ್ನು ಮುಂದುವರಿಸಿದ್ರು. ಯಾವ ವರ್ಣವು, ಯಾವ ಬ್ರಹ್ಮಜ್ಞಾನಿಗಳ ವರ್ಣವು ಶ್ವೇತವರ್ಣವಾಗಿದೆಯೋ ಅಂಥ ಬ್ರಾಹ್ಮಣರ ಉತ್ಪತ್ತಿ ಮೊದಲಿಗೆ ಆಯಿತು. ಆಮೇಲೆ ಸತ್ವ ರಜೋಮಯ ಸ್ವರೂಪವುಳ್ಳಂತಹ ಕ್ಷತ್ರ ಬಂಧುಗಳು ಹುಟ್ಟಿದ್ರು. ಮುಂದೆ ರಜೋಗುಣ ಭೂಯಿಷ್ಠರಾದಂತಹ ವೈಶ್ಯರ ಉತ್ಪತ್ತಿ ಆಯಿತು ಮತ್ತು ತಮೋಗುಣ ಭೂಯಿಷ್ಠರಾದಂತಹ ಶೂದ್ರರ ಉತ್ಪತ್ತಿಯು ಕೂಡ ಮುಂದೆ ಆಯಿತು. ಈಗ ಅವರೆಲ್ಲರೂ ಕೂಡ 4 ಪಂಗಡದವರಾಗಿ ವಿಭಕ್ತರಾದರು. ದ್ವಿಪದಾಹ ಪರಮಾದ್ಭುತಾಹ. ಈ ಎಲ್ಲ ಸೃಷ್ಟಿಗಳಲ್ಲಿ 2 ಕಾಲುಗಳನ್ನು ಹೊಂದಿರುವಂತಹ ಮನುಷ್ಯರೇನಿದ್ದಾರೆ ಅವರು ಈ ಚತುರ್ಮುಖನ ಸಕಲ ಸೃಷ್ಟಿಯಲ್ಲಿ ಕೂಡ ಬಹಳ ಶ್ರೇಷ್ಠರಾದವರು. ಭಾಗವತದಲ್ಲಿ ಒಂದು ಬರುವ ಮಾತಿನಂತೆ ಉಳಿದೆಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ ಮೇಲೂ ಭಗವಂತನಿಗೆ ಸಮಾಧಾನ ಆಗಲಿಲ್ಲ, ಆದ್ರೆ ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ಆತ ಸಮಾಧಾನ ಚಿತ್ತನಾದ. ಈ ಮನುಷ್ಯ ಬ್ರಹ್ಮನನ್ನು ತಿಳ್ಕೋತಾನೆ ಅಂತ ಅವನಿಗೆ ಭರವಸೆ ಹುಟ್ಟಿತು ಅಂತ ಈಗ ಭಾಗವತದಲ್ಲಿದೆ. ಬ್ರಹ್ಮಾವಬೋಧ ದಿಶಣಂ ಮುದಮಾಪದೇವ ಅಂತ ಭಾಗವತ ಹೇಳುತ್ತಿದೆ. ಅದೇ ಧ್ವನಿ ಈ ಹರಿವಂಶದ ಈ ಶ್ಲೋಕದಲ್ಲಿ ಕೂಡ ಕಂಡು ಬರ್ತಾ ಇದೆ. ಬ್ರಹ್ಮನಿಂದ ಹುಟ್ಟಿದಂಥ ಆ ದಕ್ಷ ಪ್ರಜಾಪತಿ ಮುಂದೆ ತನ್ನ ಮಕ್ಕಳಾದವರಿಗೆ ಈ ಮುಂದಿನ ಉಪದೇಶವನ್ನ ಇತ್ಯಾದಿಗಳನ್ನ ಮಾಡಿದ. ಮಕ್ಕಳೇ, ನಾನು ನಿಮ್ಮ ಮುಖದಿಂದ ಪೃಥ್ವಿಯ ಅಂತವನ್ನು ಕೇಳಬೇಕು ಅಂತ ಬಯಸಿದ್ದೇನೆ. ನಾನು ಅತ್ಯಂತ ಬಲಿಷ್ಠನಾಗಿದ್ದು ಈ ಪೃಥ್ವಿಯ ಅಂತವನ್ನು ಈಗಾಗಲೇ ತಿಳಿದಿದ್ದೇನೆ. ನೀವು ಆ ಪೃಥ್ವಿಯ ಅಂತವನ್ನು ತಿಳಿದುಕೊಂಡು ನಿಮ್ಮಲ್ಲಿ ಎಷ್ಟು ಬಲ ಸಾಮರ್ಥ್ಯಗಳಿದೆ ಅನ್ನೋದನ್ನು ನನಗೆ ಸಾಬೀತುಪಡಿಸಬೇಕು. ಅದಾದ್ಮೇಲೆ ಮುಂದೆ ನಾವು ಸೃಷ್ಟಿಯನ್ನ ಪ್ರಾರಂಭ ಮಾಡಬಹುದು ಮತ್ತು ನನ್ನ ಸಂತಾನವು ಕೂಡ ಅತ್ಯಂತ ಬಲಿಷ್ಠವಾಗಲಿಕ್ಕೆ ಸಾಧ್ಯ. ಹೀಗೆ ಆ ದಕ್ಷ ಪ್ರಜಾಪತಿ ತನ್ನ ಮಕ್ಕಳಿಗೆ ಹೇಳಿದ. ಆದರೆ ದಕ್ಷ ಪ್ರಜಾಪತಿಯ ಮಕ್ಕಳು ಎಷ್ಟು ಆ ಭೂಮಿಯ ಅಂತವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಭೂದೇವಿ ತನ್ನ ದಿವ್ಯ ಸ್ವರೂಪದ ಪ್ರತ್ಯಕ್ಷ ದರ್ಶನವನ್ನು ಅವರಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. 22ನೇ ಅಧ್ಯಾಯದಲ್ಲಿ ಈ ಕಥೆ ಮುಂದುವರೆದಿದೆ. ದಕ್ಷ ಪ್ರಜಾಪತಿ ಸೃಷ್ಟಿಯನ್ನು ಮುಂದುವರಿಸುವುದಕ್ಕಾಗಿ ಯೋಗ ಬಲದಿಂದ ತಾನು ಪುರುಷನಾಗಿದ್ದರೂ ಕೂಡ ಸ್ತ್ರೀ ದೇಹವನ್ನು ಪಡೆದುಕೊಂಡ. ಆ ಸ್ತ್ರೀ ದೇಹ ಅತ್ಯಂತ ಮೋಹಕವಾಗಿತ್ತು. ಆ ನಾರಿಮಣಿಯ ಗರ್ಭದಿಂದ ದಕ್ಷ ಪ್ರಜಾಪತಿ ಹಲವಾರು ಕನ್ಯೆಯರನ್ನ ಮೊದಲು ಹುಟ್ಟಿಸಿದ. ಆ ಪ್ರಾಚೇತಸನಾದಂತಹ ದಕ್ಷ ವೇದೋಕ್ತವಾದಂತಹ ವಿಧಿಯಿಂದ ತನ್ನ ಕನ್ಯೆಯರನ್ನ ಬೇರೆ ಬೇರೆಯವರಿಗೆ ಮದುವೆ ಮಾಡಿಕೊಟ್ಟ. 10 ಮಕ್ಕಳನ್ನ ಧರ್ಮರಿಗೆ, 13 ಮಕ್ಕಳನ್ನ ಕಶ್ಯಪನಿಗೆ, 27 ಹೆಣ್ಮಕ್ಕಳನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ಟ. ಹೀಗೆ 50 ಜನ ಕನ್ಯೆಯರನ್ನ ಯೋಗ್ಯರಾದವರಿಗೆ ದಾನ ಮಾಡಿದ ನಂತರ ಬ್ರಹ್ಮನ ಕ್ಷೇತ್ರವಾದಂತಹ ಪ್ರಯಾಗಕ್ಕೆ ಅವನು ಹೋದ. ಬ್ರಹ್ಮ ಆ ಪ್ರಯಾಗ ಕ್ಷೇತ್ರದಲ್ಲಿ ಅಲಹಾಬಾದ್, ಇವತ್ತಿನ ಅಲಹಾಬಾದ್ನಲ್ಲಿ ಬ್ರಹ್ಮ ಹಿಂದೆ ವಾಸ ಮಾಡಿದ್ದರಿಂದ ಪ್ರಯಾಗ ಕ್ಷೇತ್ರ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಆಗಿತ್ತದು. ಅಲ್ಲಿ ಏಕಾಗ್ರ ಚಿತ್ತನಾಗಿ ಆತ ಪರಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಪ್ರಾರಂಭಿಸಿದ. ಎಲ್ಲ ಋಷಿಮುನಿಗಳು ಕೂಡ ಆ ತಪಸ್ಸಿನಲ್ಲಿ ದೀಕ್ಷಿತನಾದಂತಹ ದಕ್ಷನ ಆ ಪ್ರಭಾವವನ್ನು ನೋಡಿ ಅತ್ಯಂತ ಸಂತುಷ್ಟರಾದರು. ಆ ಪ್ರಯಾಗದ ವನಕ್ಕೆ ಭಾಗವತರಾದಂತಹ ಜ್ಞಾನಿಗಳಾದಂಥವರು ಹೋಗಿ ತಮ್ಮ ಪತ್ನಿಯರ ಜೊತೆಗೆ ಹೋಗಿ ಅಲ್ಲೇ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿರುವಂತಹ ಮೃಗ ಪಕ್ಷಿಗಳೊಡನೆ ತಾವು ಬದುಕಿದ್ದು ತಮ್ಮ ಅಧ್ಯಯನ, ತಪಸ್ಸು ಇತ್ಯಾದಿಗಳನ್ನು ಮುಂದುವರಿಸಿ ಅಲ್ಲಿ ಸಾಧನೆಯನ್ನು ಮಾಡಿಕೊಡ್ತಾರೆ. ಮಾನವನ ಶರೀರ ಏನಿದೆ ಇದು ಬ್ರಹ್ಮನ ಸಾಕ್ಷಾತ್ಕಾರಕ್ಕೆ ಸಾಧನವಾದ್ರಿಂದ ಈ ಶರೀರವನ್ನ ಬ್ರಹ್ಮಕ್ಷೇತ್ರ ಅಂತ ಹೇಳೋದಿಲ್ಲ. ಅಷ್ಟು ಸಾಧನೆಗೆ ಇದು ಸಲಕರಣೆ. ಆದ್ದರಿಂದ ಯಾವ ಪ್ರಜೆಯು ಹೃದಯಾಕಾಶದಲ್ಲಿರುವಂತಹ ಆ ಸ್ವರೂಪ ಬ್ರಹ್ಮನಲ್ಲಿ ಆರೂಢವಾಗಿತ್ತು, ಬ್ರಹ್ಮ ಮಾರ್ಗದಲ್ಲಿಯೇ ಇದ್ದುದರಿಂದ ಬ್ರಹ್ಮಚಾರಿಣಿ ಅಂತ ಕರೆಯಲ್ಪಡ್ತಿತ್ತು.
ಮತ್ತು ಮಾನಸಿಕ ಸಂಕಲ್ಪದಲ್ಲಿ ಇದ್ದುದರಿಂದ ಮಾನಸಿ ಅಂತ ಕರೆಯಲ್ಪಡ್ತಿತ್ತು. ಅಂಥ ಪ್ರಜೆಯ ಸ್ವಭಾವ ಅಥವಾ ಸಂಸ್ಕಾರವನ್ನು ದಾಟಲಾರದೆ ಮತ್ತೆ ಸೃಷ್ಟಿಯು ಅವ್ಯಕ್ತದಿಂದ ವ್ಯಕ್ತ ಸ್ಥಿತಿಗೆ ಬರುವುದಿದೆ. ಆದಿತ್ಯರು, ವಸುಗಳು, ರುದ್ರರು, ವಿಶ್ವದೇವತೆಗಳು, ಮರುದ್ಗಣಗಳು, ಅನೇಕರಾದಂತಹ ಸೃಷ್ಟಿಯ ಪ್ರಭೇದಗಳಾದಂತಹ ನಾಗರು, ಸಾಧ್ಯರು, ಸರ್ಪಗಳು ಇವರೆಲ್ಲರೂ ಕೂಡ ಆ ಕಶ್ಯಪ ಋಷಿಯಿಂದ ಅವನ ಪತ್ನಿಯರಾದಂತಹ 13 ಜನ ದಕ್ಷ ಕನ್ಯೆಯರಲ್ಲಿ ಜನಿಸಿದರು. ದಿತಿಯಲ್ಲಿ ದೇವತೆಗಳು, ದಿತಿಯಲ್ಲಿ ದೈತ್ಯರು ಮತ್ತು ಅದಿತಿಯಲ್ಲಿ ದೈತ್ಯರು ಜನಿಸಿದರು. ಮುಂದೆ 23ನೇ ಅಧ್ಯಾಯದಲ್ಲಿ ಬ್ರಹ್ಮ ಮಾಡಿದಂತಹ ಒಂದು ಮಹಾಯಜ್ಞದ ವರ್ಣನೆ ಇದೆ. ಪಿತಾಮಹನನ್ನ ಮುಂದೆ ಮಾಡಿಕೊಂಡು ಬ್ರಹ್ಮನನ್ನ ಮುಂದೆ ಮಾಡಿಕೊಂಡು ಎಲ್ಲ ಬ್ರಾಹ್ಮಣರು ಕೂಡ ಮೇರು ಪರ್ವತದ ಹಿಂಭಾಗಕ್ಕೆ ಹೋದರು. ರಮಣೀಯವಾದಂತಹ ಪ್ರಕೃತಿಯಲ್ಲಿ ನೆಲನಳಿಸುತ್ತಿತ್ತು. ಅಂಥ ಮೇರು ಪರ್ವತದ ಹಿಂಭಾಗದಲ್ಲಿ ಅಗ್ನಿಯನ್ನು 3 ವಿಭಾಗವಾಗಿ ವಿಂಗಡಿಸಿ ಆಹವನೀಯ, ಗಾರ್ಹಪತ್ಯ ಮತ್ತು ದಕ್ಷಿಣಾಗ್ನಿ ಅಂತ ಹೀಗೆ ಅಗ್ನಿಗೆ 3 ಪ್ರಭೇದಗಳು. ಆ ಪ್ರಭೇದವನ್ನು ಹೀಗೆ ಮಾಡಿ ಯಜ್ಞವನ್ನ ಅವರು ಪ್ರಾರಂಭ ಮಾಡಿದರು. ಸ್ವಯಂ ದಕ್ಷನೇ ಅಲ್ಲಿಗೆ ಆಗಮಿಸಿದ. ದಕ್ಷ ಪ್ರಜಾಪತಿಯ ಕೈಗಳಲ್ಲಿ ದಂಡ, ಬಾಣ, ಖಡ್ಗ ಮತ್ತು ಗುರಾಣಿಗಳಿದ್ದವು. ಬ್ರಹ್ಮ ಮೇಧ ಅಂದ್ರೆ ಬ್ರಹ್ಮನ ಪತ್ನಿ ಅಂತ ಮೇಧ ಅನ್ನುವ ಜೊತೆ ಕೂತ್ಕೊಂಡು ಯಜ್ಞ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅನೇಕ ರೀತಿಯಾದಂತಹ ಸಾಮವೇದದ ಮಂತ್ರಗಳನ್ನೆಲ್ಲ ಋಷಿಮುನಿಗಳಾದವರು ಧ್ಯಾನ ಮಾಡಿದರು. ಅನೇಕ ರೀತಿಯಾದಂತಹ ಹವನ ಪದಾರ್ಥಗಳನ್ನ, ನಾನಾ ರೀತಿಯಾದಂತಹ ದ್ರವ್ಯಗಳನ್ನ ಅಲ್ಲಿ ಆ ಯಜ್ಞದಲ್ಲಿ ಋಷಿಮುನಿಗಳಾದವರು ಹೋಮ ಮಾಡಿದರು. ದೇವ ಗುರುವಾದಂತಹ ಬೃಹಸ್ಪತಿಯು 6 ತಿಂಗಳವರೆಗೆ 4 ವೇದಗಳು, ಉಪನಿಷತ್ತು ಮತ್ತು ಕರ್ಮಕಾಂಡಗಳ ಮೂಲಕವಾಗಿ ಅತ್ಯಂತ ಸುಸ್ವರದಿಂದ ವೇದವಾಣಿಯನ್ನ ಅಲ್ಲಿ ಪ್ರವಚನ ಮಾಡ್ತಿದ್ದ. ಈಗ ಒಂದು ಕಡೆ ಬೃಹಸ್ಪತಿಯ ಪ್ರವಚನ ಮುಂದುವರೆದಿತ್ತು, ಮತ್ತೊಂದು ಕಡೆ ಬ್ರಹ್ಮ ಪ್ರಾರಂಭ ಮಾಡಿದಂಥ ಆ ಯಜ್ಞ ಮುಂದುವರೆದಿತ್ತು. ಯಜ್ಞಕ್ಕೆ ಯಜಮಾನನಾದಂತಹ ಮತ್ತು ಯಜ್ಞದ ಆತ್ಮನಾದಂತಹ ಬ್ರಹ್ಮ ಮರುದ್ಗಣಗಳ ಜೊತೆಗೆ ಸೇರಿಕೊಂಡು, ಮರುದ್ಗಣಗಳು ಅಂದ್ರೆ ದೇವತೆಗಳ ಒಂದು ಪ್ರಭೇದ, ಅದು ಅವುಗಳೊಡನೆ ಸೇರಿಕೊಂಡು ನಾನಾ ರೀತಿಯಾದಂತಹ ಹವನೀಯ ಪದಾರ್ಥಗಳನ್ನ ಅಲ್ಲಿ ಹೋಮ ಮಾಡಿದ. ಬೃಹಸ್ಪತಿಯು ಆ ಯಜ್ಞದಲ್ಲಿ ಹಿಂದೆ ಹೇಳಿದಂತೆ ವೇದದ ಪ್ರವಚನವನ್ನು ಮಾಡಿದ್ದ. ಆತನೇ ಹೋತ ಆಗಿದ್ದ. ಹೋತ ಅಂದ್ರೆ ಯಜ್ಞ ಮಾಡುವಂಥವನು ಮತ್ತು ಬ್ರಹ್ಮತ್ವವನ್ನು ಸ್ವೀಕಾರ ಮಾಡಿದ್ದ. ಹಿಂದೆ ಒಮ್ಮೆ ಬ್ರಹ್ಮ ಅನ್ನೋದ್ರ ಬಗ್ಗೆ ಅರ್ಥ ಹೇಳಿದ್ದೆ. ಯಜ್ಞಗಳು ನಡೆದಾಗ ಅಲ್ಲಿ ಕೂತುಕೊಂಡು ಆ ಯಜ್ಞದ ಕ್ರಿಯೆಗಳು ಸಾಂಗವಾಗಿ ನಡೀತಿದೆಯೋ ಇಲ್ಲ ಅಂತ ತಾನು ತಟಸ್ಥನಾಗಿದ್ದು ಗಮನಿಸುವವನಿಗೆ ಬ್ರಹ್ಮ ಅಂತ ಕರೀತಾರೆ. ಆ ಬ್ರಹ್ಮನ ಸ್ಥಾನವನ್ನು ಅತ್ತಾಳಿದ. ಯಜ್ಞ ಮುಗಿದ ಬಳಿಕ ಯಜಮಾನನಾದಂತಹ ಬ್ರಹ್ಮ ಭಗವಂತನಾದಂತಹ ವಿಷ್ಣುವನ್ನು ಪೂಜೆ ಮಾಡಿ ತಾನು ಮಾಡಿದಂಥ ಯಜ್ಞದ ಮಹಿಮೆಗೆ ಅನುಸಾರವಾಗಿ ಅದಿತಿಯ ಗರ್ಭದಲ್ಲಿ ಮುಂದೆ ಜನ್ಮವನ್ನ ತಾಳ್ತಾನೆ. ವಿಷ್ಣುವೇ ಈ ರೀತಿಯಾಗಿ ಆ ಎಲ್ಲ ಯಜ್ಞಗಳ ಆರಾಧ್ಯ ದೇವನಾಗಿದ್ದಾನೆ. ಯಜ್ಞ ಎಲ್ಲ ಮುಗಿದ ಬಳಿಕ ಅಲ್ಲಿ ನೆರೆದಿದ್ದಂಥ ಪುರೋಹಿತರು, ಋಷಿಮುನಿಗಳೇನಿದ್ರು ಅವರಿಗೆ ಒಂದು ಸುವರ್ಣಮಯವಾಗಿದ್ದಂತಹ ಪರ್ವತವನ್ನೇ ದಾನ ಮಾಡಿದ ಬ್ರಹ್ಮ. ಆ ಬ್ರಾಹ್ಮಣರಿಂದ ಸುವರ್ಣಮಯವಾದಂತಹ ಪರ್ವತವನ್ನು ಹಂಚಿಕೊಳ್ಬೇಕು, ದಕ್ಷಿಣ ರೂಪವಾಗಿ ಹಂಚಿಕೊಳ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು. ಆದರೆ ಅದು ಹಂಚಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಆಯಾಸಗೊಂಡವರಿಗೆ ಎಲ್ಲ ಭೂಮಿಯ ಮೇಲೆ ಕುತ್ಕೊಂಡ್ಬಿಟ್ರು. ಅವರ ಮುಖವೆಲ್ಲವೂ ಬಾಡಿತ್ತು. ಆಗ ಆ ಪರ್ವತವೇ ಸುಪಾರ್ಶ್ವ ಅನ್ನುವಂತಹ ಪರ್ವತ ಮೂರ್ತಿಮಂತಾಗಿ ಅಲ್ಲಿಗೆ ಬಂದು ಆ ಬ್ರಾಹ್ಮಣರನ್ನು ಕುರಿತು ಈ ಮುಂದಿನ ಮಾತನ್ನು ಹೇಳಿತು. ಬ್ರಾಹ್ಮಣರೇ, ನೀವೆಲ್ಲರೂ ಕೂಡ ಪ್ರಾಣಗಳಲ್ಲಿ ಆಸಕ್ತರಾಗಿದ್ದೀರಿ, ಅಂದ್ರೆ ಇಂದ್ರಿಯಗಳಲ್ಲಿ ಆಸಕ್ತರಾಗಿದ್ದೀರಿ ಅಂತ ಹೇಳಿದ ಆ ಪರ್ವತ. ಇಂದ್ರಿಯಗಳ ವಿಷಯ ಕಡೆ ಹರಿಸಿ ಸುಖ ಪಡೋದ್ರಲ್ಲಿ ಆಸಕ್ತರಾಗಿದ್ದೀರಿ. ಪರಬ್ರಹ್ಮನ ಕಡೆ ಮನಸ್ಸನ್ನು ಹರಿಸೋದು ಬಿಟ್ಟು ಇಂದ್ರಿಯಗಳ ಭೋಗದ ಕಡೆಗೆ ನೀವು ಆಸಕ್ತರಾಗಿದ್ದೀರಿ, ಪ್ರಾಪಂಚಿಕದ ವಿಷಯದ ಕಡೆ ಆಸಕ್ತರಾಗಿದ್ದೀರಿ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಹಾಗಿರೋದ್ರಿಂದ ನೀವು ಪರಸ್ಪರ ವಿರೋಧಿಗಳಾಗಿದ್ದೀರಿ, ಪರಸ್ಪರ ಕಲಹ ಮಾಡ್ತಿದ್ದೀರಿ. ಹೀಗೆ ಈ ಮನಸ್ಥಿತಿಯಲ್ಲಿ, ಪ್ರಾಪಂಚಿಕ ವಿಷಯ ಭೋಗಗಳನ್ನು ಅನುಭವಿಸುವಂತಹ ಮನಸ್ಥಿತಿಯಲ್ಲಿ 100 ದಿವ್ಯ ವರ್ಷಗಳು, ದೇವತೆಗಳ ಮಾನದಿಂದ 100 ವರ್ಷಗಳು ನೀವು ಬಲಪೂರ್ವಕವಾಗಿ ಪ್ರಯತ್ನ ಪಟ್ಟರು ಈ ಪರ್ವತವನ್ನು ಭೇದಿಸಲಾರ್ರಿ. ನೀವೆಲ್ಲರೂ ಏಕೀಭೂತರಾಗಬೇಕು, ಏಕಾಗ್ರಚಿತ್ತರಾಗಬೇಕು ಅಂತ ಆ ಬ್ರಾಹ್ಮಣರಿಗೆ ಆತ ಒಗ್ಗಟ್ಟಿನ ಉಪದೇಶವನ್ನು ಮಾಡಿದ.
ಪರಸ್ಪರ ವಿರೋಧ ಇಲ್ಲದೆ ಒಂದೇ ಬಾರಿಗೆ ಸಮಸ್ತರು ಕೂಡ ಇದನ್ನು ಭೇದಿಸಲಿಕ್ಕೆ ಪ್ರಯತ್ನ ಪಟ್ಟರೆ ನೀವು ಇದನ್ನು ಭೇದಿಸಬಲ್ಲವೇ. ರಾಗದ್ವೇಷಗಳಿಂದ ಬಲ ಮತ್ತು ಸಾಮರ್ಥ್ಯ, ಮನುಷ್ಯನ ಬಲ ಸಾಮರ್ಥ್ಯ ಇದೆಲ್ಲವೂ ಕಡಿಮೆ ಆಗ್ತದೆ. ರಾಗದ್ವೇಷಗಳಿಂದ ಮನುಷ್ಯ ಮುಕ್ತನಾಗಿಬಿಟ್ರೆ ಬ್ರಹ್ಮ ತತ್ವವನ್ನು ಸಾಧನೆ ಮಾಡ್ಕೊಳ್ಬೇಕಾದಂತಹ ಆತನ ಶಕ್ತಿ ಏನಿದೆ ಅದು ಹೆಚ್ಚುತ್ತದೆ. ಹಾಗಾಗಿ ನೀವು ಒಗ್ಗಟ್ಟಿನಿಂದ ಈ ಪರ್ವತವನ್ನು ಭೇದಿಸಲಿಕ್ಕೆ ಪ್ರಯತ್ನ ಪಡಿ. ಹೀಗೆ ಆ ಸುತಾಶ್ವ ಅನ್ನುವಂಥ ಪರ್ವತರಾಜ ಮಾತನ್ನು ಹೇಳಿದ. ಆ ಬ್ರಾಹ್ಮಣರೆಲ್ಲರೂ ಕೂಡ ಆತನ ಮಾತನ್ನ ಅರ್ಥ ಮಾಡಿಕೊಂಡು ಸುಮ್ಮನೆ ಆದರು. ಇದು ಇಲ್ಲಿ ಕಥೆ ಏನು ಬಂತಲ್ಲ, ಇದು ಪರ್ವತವನ್ನು ಭೇದಿಸುವಂಥ ಕಥೆ ಏನಿದೆ, ಇದಕ್ಕೆ ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗಿಬಿಡ್ತದೆ. ಪರ್ವತ ಅಂದ್ರೆ ಪರ್ವತ ಅಲ್ಲ, ಅದಕ್ಕೊಂದು ಸಂಕೇತ ಇದೆ ಅಂತ ಎಲ್ಲರಿಗೂ ಗೊತ್ತೇ ಆಗಿಬಿಡ್ತದೆ. ಆ ಬಂದಂಥ ಸುತಾಶ್ವನೂ ಬೇರೆ ಅವನೋ ಒಬ್ಬ ಇದ್ದಿರ್ಬೇಕು, ಈ ಬ್ರಾಹ್ಮಣರು ಬೇರೆ ಯಾರು, ಆ ಪರ್ವತಕ್ಕೂ ಸಂಕೇತ ಬೇರೆ ಏನೋ ಇದೆ ಅಂತ ಒಂದು ಸಂಕೇತವನ್ನು ಅಲ್ಲಿ ವ್ಯಾಖ್ಯಾನದಲ್ಲಿ ವಿವರಣೆ ಮಾಡಲಿಕ್ಕೆ ಒಂದು ವಿವರಣೆ ಇದೆ ಅದರದ್ದು. ಸುಪಾರ್ಶ್ವ ಅಂದ್ರೆ ಅವನು ಸದ್ಗುರು. ನಮಗೆ ವಿದ್ಯಾರ್ಥಿಗಳಾದವರಿಗೆ, ಜಿಜ್ಞಾಸುಗಳಾದವರಿಗೆ ಗುರು ಏನು ದೊರೀತಾನಲ್ಲ, ಆ ಗುರುವನ್ನ ಸುಪಾರ್ಶ್ವ ಅನ್ನೋ ಹೆಸರಿನಿಂದ ಹೇಳಿದ್ದಾರೆ ಅಷ್ಟೇ. ಅದು ಸಂಕೇತ. ಪರ್ವತ ಅಂದ್ರೆ ಏನು? ಪರ್ವತ ಅಂದ್ರೆ ಬೆಟ್ಟ ಅಂತಾನೆ ಅರ್ಥ ಅಲ್ಲ. ಮನುಷ್ಯನ ದುರಹಂಕಾರ, ಅಭಿಮಾನ, ನಾನು ನನ್ನದು ಅಭಿಮಾನ ಏನಿದೆ, ಆ ಅಭಿಮಾನವನ್ನೇ ಪರ್ವತ ಅಂತ ಅರ್ಥ ಮಾಡ್ಕೋಬೇಕು. ದೇಹಾಭಿಮಾನವನ್ನು ತೊರೆಯಬೇಕಾದ್ರೆ, ಇದು ನಾನು ನನ್ನ ಶರೀರ ಅಂತ ಈಗ ದೇಹಾಭಿಮಾನವನ್ನು ತೊರೆಯಬೇಕಾದ್ರೆ ಏಕಾಗ್ರಚಿತ್ತನಾಗಿ ಮನುಷ್ಯ ಧ್ಯಾನ ಮಾಡಬೇಕು. ಇಂದ್ರಿಯಗಳೇ ಆ ಬ್ರಾಹ್ಮಣರು. ಅಲ್ಲಿ ನೆರೆದಂಥ ಬ್ರಾಹ್ಮಣರಿದ್ದಾರಲ್ಲ, ಆ ಬ್ರಾಹ್ಮಣರು ಒಂದು ಯಾರು ಅಂದ್ರೆ ಇಂದ್ರಿಯಗಳು. ಬ್ರಾಹ್ಮಣರೆಲ್ಲರೂ ಒಗ್ಗಟ್ಟಾಗಬೇಕು ಅಂದ್ರೆ ಏನರ್ಥ? ಇಂದ್ರಿಯಗಳು ಒಗ್ಗಟ್ಟಾಗಬೇಕು ಅಂತ ಹೀಗೆ ಅರ್ಥ. ಸಾಧನೆ ಮಾಡಲಿಕ್ಕೆ ಎಲ್ಲ ಇಂದ್ರಿಯಗಳು ಏಕಾಗ್ರವಾಗಬೇಕು, ಎಲ್ಲವೂ ಮನಸ್ಸಿನಲ್ಲಿ ಲೀನ ಆಗಬೇಕು ಅಂತ ಅರ್ಥ. ಅದಕ್ಕೆ ಇಂದ್ರಿಯಗಳು ಪರಸ್ಪರ ವಿರುದ್ಧವಾಗಿದ್ರೆ, ಈ ಇಂದ್ರಿಯ ಒಂದು ಸುಖಕ್ಕೆ ಆ ಇಂದ್ರಿಯ ಮತ್ತೊಂದು ಸುಖವನ್ನು ಅನುಭವಿಸಲಿಕ್ಕೆ ಹಾತೊಳಿತಾ ಇದ್ರೆ ಅವುಗಳು ಸಾಧನೆಯನ್ನು ಮಾಡಲಾರವು. ಕಾರ್ಯದ ಸಾಧನೆ ಆಗೋದಿಲ್ಲ. ಹೀಗೆ ಆ ಕಥೆಗೆ ಒಂದು ಸಂಕೇತವನ್ನು ತಿಳ್ಕೊಳ್ಬೇಕು ಅಂತ ಅದ್ರ ವ್ಯಾಖ್ಯಾನದಲ್ಲಿ ವಿವರಣೆ ಮಾಡ್ತಾರೆ. 24ನೇ ಅಧ್ಯಾಯದಲ್ಲಿ ಈ ಮುಂದಿನ ಕಥೆ ಇದೆ. ಆ ಬ್ರಹ್ಮವಿದರಾದಂತಹ ಬ್ರಾಹ್ಮಣರೇನಿದ್ರು ಅವರೆಲ್ಲರೂ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ರು. ಪ್ರಾಯ ಮೊದಲು ಬ್ರಹ್ಮಚಾರಿಗಳಾಗಿದ್ರು ಅಂತ ಕಾಣಿಸ್ತದೆ. ಅವರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದ್ರೆ ಪ್ರತಿನಿತ್ಯ ಮನೆಯಲ್ಲಿ ಬಲಿ, ವೈಶ್ವದೇವ, ಅಗ್ನಿಹೋತ್ರ ಮೊದಲಾದವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ರು. ಬ್ರಹ್ಮಚಾರಿಗೆ ಬಲಿ, ವೈಶ್ವದೇವ ಇತ್ಯಾದಿ ಅಧಿಕಾರ ಇಲ್ಲ. ಬಲಿಹರಣ ಅಂದ್ರೆ ಮನೆಯ ಹೊರಭಾಗದಲ್ಲಿ ಬಲಿಯನ್ನೆಲ್ಲ ಇಟ್ಟು ಭೂತಗಳಿಗೆ ಬಲಿ ಕೊಡೋದು. ವೈಶ್ವದೇವ ಅಂತಂದ್ರೆ ನಾವು ಸಸ್ಯಾಹಾರವನ್ನು ತಿಂದ್ರೂ ಸಸ್ಯಕ್ಕೂ ಒಂದು ಜೀವ ಇರ್ತದಲ್ಲ, ಅದನ್ನ ಕಿತ್ತುತ್ತೇವೆ, ಕತ್ತರಿಸ್ತೇವೆ, ಹುರಿತೀವಿ, ಬೇಯಿಸ್ತೇವೆ. ಹೀಗೆ 5 ರೀತಿಯಾದ ಪಾಠಗಳನ್ನು ಮಾಡ್ತೀವಲ್ಲ, ಆ 5 ರೀತಿಯಾದಂಥ ಪಾಠಗಳನ್ನು ಮಾಡಿದ್ರಿಂದ ನಮಗೆ ಪಾಪ ಬರ್ತದಲ್ಲ, ಅದಕ್ಕಾಗಿ ನಿತ್ಯನೂ ಆ ಅಡಿಗೆಗೆ ಸಾಧನವಾದಂಥ ಅಗ್ನಿ ಏನಿದೆಯಲ್ಲ, ಅಗ್ನಿಯಲ್ಲಿ ಅಂತರ್ಗತನಾದಂತಹ ಭಗವಂತನನ್ನು ಆರಾಧನೆ ಮಾಡಬೇಕು. ಅದಕ್ಕೆ ವೈಶ್ವದೇವ ಅಂತ ಕರೆಯೋದು. ದಿನನಿತ್ಯ ಪೂಜೆ ಎಲ್ಲ ಮುಗಿದ್ಮೇಲೆ, ದೇವತಾ ಪೂಜೆ ಎಲ್ಲ ಮುಗಿದ್ಮೇಲೆ ಅಗ್ನಿಯಲ್ಲಿ ತುಪ್ಪದಿಂದ ಮತ್ತು ಅನ್ನದಿಂದ ಆಹುತಿಯನ್ನು ಹಾಕಿ ನಾನು ಮಾಡಿದಂತಹ ಪಂಚಪಾತಗಳನ್ನು ಪರಿಹಾರ ಮಾಡುವಂತ ಅವನು ಧ್ಯಾನ ಮಾಡೋದಕ್ಕೆ ವೈಶ್ವದೇವ ಅಂತ ಕರೀತಾರೆ. ಅದನ್ನು ಮಾಡದೇ ಇದ್ರೆ ಎಲ್ಲ ಪಾಪಗಳು ಪರಿಹಾರ ಆಗೋದಿಲ್ಲ. ಅದನ್ನು ಮಾಡಿದ ಬಳಿಕವೇ ತಾನು ನಾನು ಬದುಕಬೇಕಂತೂ ಆಗಿದೆ, ತಿಂದ್ರೆ ಬದುಕ್ತೇನೆ, ತಿನ್ಲಿಕ್ಕಾಗಿ ಬದುಕೋದಿಲ್ಲ, ಬದುಕಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ತಿಂತೀನಿ, ಅದರಿಂದ ಬರುವಂಥ ಪಾಪಗಳನ್ನು ಪರಿಹಾರ ಮಾಡುವಂಥ ಅಗ್ನಿಯನ್ನು ಮತ್ತು ಅಗ್ನಿಯಂತರ್ಗತನಂತ ಭಗವಂತನನ್ನು ಆರಾಧನೆ ಮಾಡೋದೇನಿದೆ ಅದಕ್ಕೆ ವೈಶ್ವದೇವ ಅಂತ ಕರೆಯೋದಿದೆ. ಈ ವೈಶ್ವದೇವನ್ನೇ ನಮ್ಗೆಲ್ಲರಿಗೂ ಮಾಡ್ಲಿಕ್ಕೆ ಆಗದೇ ಇರ್ಬೋದು, ಬ್ರಾಹ್ಮಣರಿಗೂ ಆಗದೇ ಇರ್ಬೋದು, ಬ್ರಾಹ್ಮಣೇಶ್ವರಿಗೂ ಆಗದೇ ಇರ್ಬೋದು, ನಾನಾ ಕಾರಣಗಳಿಂದ. ಆಧುನಿಕ ಕಾಲದಲ್ಲಿ ಎಲ್ಲರಿಗೂ ಅವ್ರವ್ರದ್ದಾದ ಅವಸರಗಳೆಲ್ಲ ಇರೋದ್ರಿಂದ. ಆದರೆ ಕನಿಷ್ಠ ಪಕ್ಷೀಯ ಈ ಅನುಸಂಧಾನ ಬೇಕು. ನಾವು ತಿನ್ನೋದು ಮಾಂಸಾಹಾರವೇ ಆಗಲಿ ಸಸ್ಯಾಹಾರವೇ ಆಗಲಿ, ಸಸ್ಯಾಹಾರಕ್ಕೂ ಜೀವ ಇರ್ತದಲ್ಲ, ಅದನ್ನು ಕತ್ತರಿಸಿದಾಗ, ಕಿತ್ತಿದಾಗ, ಹುರಿದಾಗ ಅದಕ್ಕೂ ನೋವಾಗ್ತದಲ್ಲ, ಆ ಪಾಪಗಳ ಪರಿಹಾರ ಆಗಲಿ ಅನ್ನೋದಕ್ಕಾಗಿ ಈ ವೈಶ್ವದೇವದ ಅನುಸಂಧಾನವನ್ನಾದರೂ ನಾವು ಭೋಜನಕ್ಕಿಂತ ಮೊದಲು ಮಾಡಬೇಕು. ಹಾಂ 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 ಬಲಿ ಕೊಡೋದು ಅದೇ ಯಾವ್ದಾದ್ರು ಒಂದು ಮಾಡ್ರಿ. ನೀವು ಏನಂತ ಅಂದ್ರೆ ಹಾಂ ಹೌದೌದು ಹಾಂ
ಕನಿಷ್ಠ ಪಕ್ಷ ಅಂದ್ರೆ ಈಗ ನೀವು ಅದನ್ನೆಲ್ಲ ದೇವ ಪೂಜೆ ಮಾಡಿ, ವೈಷ್ಣುದೇವ ಮಾಡಿ, ಬ್ರಹ್ಮಯಜ್ಞ ಅಂದ್ರೆ ಋಷಿಗಳಿಗೆ, ದೇವತೆಗಳಿಗೆ. ನಾವು ಇದನ್ನ ಕಲ್ತದ್ದು ಋಷಿಗಳ ಋಣದಿಂದ. ಹಾಗಾಗಿ ಋಷಿಗಳ ಋಣ ತೀರಿಸಬೇಕು. ನಮಗೆ ಶರೀರ ಕೊಟ್ಟದ್ದು ತಂದೆ ತಾಯಿಗಳು, ಅವರ ಋಣ ತೀರಿಸಬೇಕು. ಅದು ಪಿತೃ ಋಣ ಆಯಿತು. ನಮ್ಮನ್ನು ಹುಟ್ಟಿಸಿದ್ದು ದೇವತೆಗಳಾದ್ರಿಂದ ದೇವ ಋಣ ತೀರಿಸಬೇಕು. ಅವರಿಗಾಗಿ ಆ ಬ್ರಹ್ಮಯಜ್ಞ ಮಾಡ್ತೀವಲ್ಲ, ಇಷ್ಟನ್ನೆಲ್ಲ ದೀರ್ಘವಾಗಿ ಮಾಡ್ಲಿಕ್ಕೆ ಆಗದೇ ಇದ್ದವರಿಗೆ ಅದೊಂದು ಸಾಂಕೇತಿಕವಾಗಿ ಮಾಡ್ರಿ ಅಂತ ಹೇಳಿರ್ಬೇಕು. ಸಂಕ್ಷಿಪ್ತ ಸಾಧನೆಯಲ್ಲಾದ್ರೂ ಮಾಡ್ರಿ. ಯಾರಿಗೆ ಆದ್ರೆ ಧರ್ಮ ಮನುಷ್ಯ ಏನಂದ್ರೆ ಧರ್ಮದ ಛಲ ಮಾಡಬಾರ್ದು. ಅವನಿಗೆ ಅನುಕೂಲ ಇದ್ರೆ, ಸಮಯ ಇದ್ರೆ ಅದನ್ನ ಮಾಡ್ಬೇಕು ಅವನು. ಈಗ ವಾಸ್ತವಿಕವಾಗಿ ಇದನ್ನೆಲ್ಲ ನೋಡಿದ್ರೆ, ನಾನು ಒಂದ್ಸರಿ ಹಿಂದೊಮ್ಮೆ ಲೆಕ್ಕ ಹಾಕಿದ್ದೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನುಷ್ಯ ಎದ್ರೆ ಅವ್ನು 12 ಗಂಟೆ ತನಕ ಇವೇ ಆಗ್ತಾವೆಲ್ಲ, ಅಷ್ಟು ಕರ್ಮವನ್ನು ಮಾಡ್ಬೇಕಾಗ್ತದೆ. ಒಂದು ಸಂಧ್ಯಾವನದಲ್ಲಿ 5 ಸರಿ ಪ್ರಾಣಾಯಾಮ ಮಾಡಬೇಕು. ದೇವ ಪೂಜೆ ಮೊದಲು ಆಚರಣೆ ಪ್ರಾಣಾಯಾಮ, ಪ್ರತಿಯೊಂದಕ್ಕೂ ಪ್ರಾಣಾಯಾಮ ಮಾಡಬೇಕು. ವೈಷ್ಣುದೇವಕ್ಕೆ ಮೊದಲು ಪ್ರಾಣಾಯಾಮ, ಹೀಗೆ ಪ್ರತಿಯೊಂದಕ್ಕೂ ವೈಷ್ಣುದೇವ ಹಸುವಂತ ಇನ್ನೆಲ್ಲ ಮಾಡ್ತಾ ಹೋದ್ರೆ 11-12 ತನಕ ಆಗ್ತದೆ ಅವನು. ಆದ್ರೆ ಆ ಮಾಡಿದ ಯಾವುದು ವ್ಯರ್ಥ ಆಗೋದಿಲ್ಲ. ಮೊನ್ನೆ ನನ್ನ ಬಂಧುಗಳೊಬ್ರು ಹೇಳಿದ್ರು, ಇವತ್ತು ಬ್ರಾಹ್ಮಣರಿಗೆ ಎಲ್ಲ ಇದೆ, ಏನಂದ್ರೆ ಒಳ್ಳೆಯ ಥರದ ಪ್ರವಚನ ಕೊಡ್ತಾರೆ, ದೊಡ್ಡ ಬುದ್ಧಿವಂತರು ಅಂತ ಅಂದ್ಕೊಂಡ್ರೆ ಎಲ್ಲಾನು ಹೌದು. ಆದ್ರೆ ಅವ್ರಿಗೆ ತಪೋಬಲ ಇಲ್ಲ. ಅವ್ರು ಹೇಗೆ ಯಾವ್ದಾದ್ರು ಮಾತನಾಡಿವಂತಿದೇನು, ಅವ್ರಿಗೆ ತಪೋಬಲ ಇಲ್ಲ. ಯಾಕೆಂದ್ರೆ ಎಲ್ಲ ಆಚರಣೆಗಳು ಬಿಟ್ಟಿದ್ರಿಂದ, ಇಷ್ಟೆಲ್ಲ ಬಿಟ್ಟಿದ್ರಿಂದ. ಅದಕ್ಕೆ ನಮಗೆ ಏನು ಸಾಧ್ಯ ಅದನ್ನ ಛಲ ಇಲ್ಲದೆ ಮಾಡಬೇಕು. ಆಗದೇ ಇದ್ರೆ ಅನುಸಂಧಾನಗಳನ್ನಾದ್ರೂ ಮಾಡಬೇಕು. ನೀವು ಆಚೆಕ್ಟಂಗೆ ಹೇಳಿದ ಪ್ರಕಾರ. ಮತ್ತು ಆ ಅನುಸಂಧಾನ ಅದು ಬರೇ ಬ್ರಾಹ್ಮಣರಿಗಂತಲ್ಲ, ಎಲ್ಲರೂ ಅನುಸಂಧಾನ ಮಾಡ್ಕೊಂಡ್ರೆ ನಾವು ತಿನ್ನುವಂಥ ಆಹಾರದ ಸ್ಥೂಲ ಭಾಗ ಅದು ನಮ್ಮ ಶರೀರ, ಮತ್ತು ಅದರ ಸೂಕ್ಷ್ಮ ಭಾಗ ಅಂದರೆ ಅದು ನಮ್ಮ ಮನಸ್ಸಾಗಿ ಪರಿಣಾಮ ಹೊಂದುತ್ತದಲ್ಲ. ಅದಕ್ಕಾಗಿ ನಮ್ಮ ಮನಸ್ಸುಗಳಿಗೆ ಸತ್ಸಂಸ್ಕಾರಗಳು ದೊರೆಯಬೇಕಾದ್ರೆ ಇಂಥವೆಲ್ಲ ಅನುಸಂಧಾನಗಳು ಬೇಕು. ಆ ಬ್ರಹ್ಮವಾದಿಗಳಂತಹ ಆ ಬ್ರಾಹ್ಮಣರಿಂದ ಭೂತಲದಲ್ಲಿ ದೇವತೆಗಳ ಪ್ರತಿಮೆಗಳಿಗೆ ಅರ್ಚನೆಗಳು ಪ್ರಾರಂಭವಾದವು. ನಾನಾ ರೀತಿಯಾದಂತಹ ಯಜ್ಞಗಳು ಪ್ರಾರಂಭವಾದವು. ಆ ಬ್ರಹ್ಮ ಮಾಡಿದಂತಹ ಯಜ್ಞದ ಕ್ರಿಯೆ ಏನಿತ್ತಲ್ಲ, ಆ ಕ್ರಿಯೆಯನ್ನು ನೋಡಿ ಬ್ರಾಹ್ಮಣರು ಕೂಡ ಆ ಪ್ರದೇಶದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಯತಿಗಳು ಕೂಡ ಆ ಪವಿತ್ರವಾದಂತಹ ಸ್ಥಳದಲ್ಲಿ, ಬ್ರಹ್ಮ ಯಜ್ಞ ಮಾಡಿದಂತಹ ಪವಿತ್ರ ಸ್ಥಳದಲ್ಲಿ ವಾಸ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು. ಅಗ್ನಿಹೋತ್ರ ಮೊದಲಾದವುಗಳನ್ನ ಮಾಡ್ತಕ್ಕಂಥ ಈ ಬ್ರಾಹ್ಮಣರು, ಯತಿಗಳು ಹೀಗೆ ಎಲ್ಲರೂ ಸಮೇತರಾಗಿಯೇ ಆ ಸ್ಥಳದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಲ್ಲೊಂದು ಮಾತಿದೆ ಈ ಹರಿವಂಶದ ಭವಿಷ್ಯ ಪರ್ವದ ಈ 24ನೇ ಅಧ್ಯಾಯದಲ್ಲಿ. ಅದೇನಂದ್ರೆ, ಸಂಪೂರ್ಣವಾಗಿ ವೇದಗಳ ಜ್ಞಾನವನ್ನು ಪಡೆದುಕೊಳ್ಳದೆ ಬ್ರಹ್ಮಚರ್ಯ ಆಶ್ರಮವನ್ನು ಬಿಡಬಾರದಂತೆ ಮನುಷ್ಯ. ಈಗ ನಮ್ಗೆ ಬಿಡ್ಲಿಕ್ಕೆ ಆತುರ ಇದೆ. ಮನುಷ್ಯ 20ನೇ ವಯಸ್ಸಿನ ದಾಟಿದ ಕೂಡಲೇ ಅವನಿಗೂ ಆತುರ, ಉಳಿದವರಿಗೂ ಆತುರ. ಯಾವಾಗ ಹೋಳಿಗೆ ಅಂತ ಕೇಳ್ತಾರೆ, ಹೋಳಿಗೆ ಯಾವಾಗ ಹಾಕಿಸ್ತಾರೆ, ಅದೇನ್ ಮಾಡೋದು? ಸಂಪೂರ್ಣವಾಗಿ ವೇದಗಳ ಜ್ಞಾನ ಪಡ್ಕೊಳ್ಳದೆ ಬ್ರಹ್ಮಚರ್ಯಾಶ್ರಮನೇ ಬಿಡಬಾರ್ದಂತ. ಅಂದ್ರೆ ಅದರಾದ್ರೂ ಅರ್ಥ ಏನು, ನಾವು ವೇದಗಳನ್ನೇ 30, 40, 50ನೇ ವಯಸ್ಸಿನ ಇನ್ನೂ ಓದ್ತಾನೆ ಇರ್ತೀವಂದ್ರೆ, ಒಂದು ಪುರಾಣದಲ್ಲಿ ಒಂದು ಕಥೆ ಇದೆ, ನೀವು 100 ವರ್ಷ ವೇದಗಳನ್ನು ಓದಿದ್ರು ಅದ್ರ ಅಂಥವನ್ನು ನೀವು ಕಾಣಲಾರ್ರಿ. ಯಾವನೋ ಅಂಥವನೇ ಒಬ್ಬ ಎಲ್ಲ ಬಿಟ್ಟು ವೇದನೆ ಓದ್ತಿದ್ನಂತೆ. ಅವನ ಎದುರಿಗೆ ಇಂದ್ರ ಬಂದು, ನೀನು ಎಷ್ಟು ಓದಿದ್ವಿ ಅಂತ ಕೇಳಿದ್ನಂತೆ, ವೇಷಾಂತರ ಮಾಡ್ಕೊಂಡು. ನಾನು 8 ವೇದಗಳನ್ನ ಓದಿದೆ, ಇಷ್ಟು ಪುರಾಣಗಳನ್ನ ಓದಿದೆ ಅಂತ ಇವೆಲ್ಲ ಕೊಚ್ಕೊಂಡ. ನೀನು ಓದಿದ್ದು ಈ ಹಿಡಿ ಮಣ್ಣಿನಲ್ಲಿ ಒಂದು ಕಣ ಅಂತ ತೋರಿಸಿದಂತೆ ಇಂದ್ರ. ಹಾಗಾದ್ರೆ ನಾನು ಇನ್ನೂ ಓದ್ತೀನಿ ಅಂತ ಮತ್ತೊಂದು 100 ವರ್ಷ ಓದಿದ, ಮತ್ತು 100 ವರ್ಷ ಓದಿದ. ಈಗ ಎಷ್ಟು ಓದಿದ್ರು ನೀನು ಇನ್ನೂ ಓದಿದ್ದು ಒಂದು ಹಿಡಿ ಮಣ್ಣಿನಲ್ಲಿ ಒಂದು ಕಣ ಅಂತ ಇಂದ್ರ ಅದನ್ನು ಉಪದೇಶ ಮಾಡಿದ. ಅದಕ್ಕೆ ಯಸ್ಮಿನ್ ವಿಜ್ಞಾತೆ ಸರ್ವಂ ಜ್ಞಾತಂ ಭವತಿ ತದ್ವಿಜ್ಞಾತತ್ವ ಅಂತ ಉಪನಿಷತ್ತು ಹೇಳಿದ್ದು. ಮೂರ್ಖರೇ, ಆ ಎಲ್ಲ ಋಗ್ವೇದಗಳು, ಎಲ್ಲ ಶಾಖೆಗಳು, ಯಜುರ್ವೇದಗಳು, ಎಲ್ಲ ಶಾಖೆ, ಎಲ್ಲ ಪುರಾಣ ಹೇಳ್ತೀರಿ, ಕೇಳ್ತೀರಿ, ಎಲ್ಲ ಸರಿ. ಆದರೆ ಅದೆಲ್ಲದರಿಂದ ನಿಮ್ಮ ಮನುಷ್ಯನ ಸಮಯ ಎಷ್ಟು, ಅವನ ಶಕ್ತಿ ಎಷ್ಟು, ಎಲ್ಲ ಸೀಮಿತ ಅಲ್ಲ. ಹೊಟ್ಟೆಗಾಗಿ ಪ್ರಯತ್ನ ಪಡಬೇಕು. ಅದಕ್ಕಾಗಿ ಯಾವ ಪರಬ್ರಹ್ಮನನ್ನು ತಿಳ್ಕೊಂಡ್ರೆ ಉಳಿದನ್ನೆಲ್ಲ ತಿಳ್ಕೊಂಡಂತೆ ಆಗ್ತದೋ, ಅವನನ್ನು ತಿಳ್ಕೊಳ್ದೇ ಇದ್ರೆ ಉಳಿದನ್ನು ತಿಳ್ಕೊಂಡಿದ್ದೆಲ್ಲ ವ್ಯರ್ಥವೋ. ಯಜ್ಞ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಪಿಂಡ ಹಿಂಗಿಡಬೇಕು ಅಂತೆಲ್ಲ ಏನೇನು ಸೂಕ್ಷ್ಮ ಪ್ರಕ್ರಿಯೆಗಳನ್ನು, ತಾಂತ್ರಿಕ ವಿಧಾನಗಳನ್ನು ನಾವು ಹೇಳ್ಬೋದು. ಪರಬ್ರಹ್ಮನ ತಿಳ್ಕೊಳ್ಳೋದೇ ಇದ್ರೆ ಇದನ್ನೆಲ್ಲ ತಿಳ್ಕೊಂಡಂತ ವ್ಯರ್ಥ, ಅವನಲ್ಲಿ ಭಕ್ತಿ ಮಾಡದೇ ಇದ್ರೆ. ಅದಕ್ಕಾಗಿ ಅವನನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ರಿ ಅಂತ ಉಪನಿಷತ್ತು ನಮ್ಮನ್ನು ಎಚ್ಚರಿಸುತ್ತೆ. ಅಂದ್ರೆ ಅದರ ಅರ್ಥ ಏನು, ಬ್ರಹ್ಮಚರ್ಯಾಶ್ರಮವನ್ನು ಬಿಟ್ಟು ಗೃಹಸ್ಥಾಶ್ರಮಕ್ಕೆ ಅವಸರ ಪಡಬಾರದು. ಆದರೆ ಒಂದು ಸೀಮಿತ ಅವಧಿಯಲ್ಲಿ ಅದನ್ನೆಲ್ಲ ಓದಿ ಮುಗಿಸ್ಬೇಕು. ನಂದಿನ್ನೂ ಓದಿ ಮುಗಿದಿಲ್ಲ, ನಾನು ಹಿಂಗೆ ಓದ್ತಾ ಇರ್ತೇನೆ ಅಂತಲೂ ಸಲ್ಲದು. ಅದಕ್ಕೊಂದು ಅವಧಿ ಇದೆ. ಆ ಅವಧಿಯೊಳಗೆ ವೇದಗಳನ್ನ ಇತ್ಯಾದಿಗಳನ್ನೆಲ್ಲ ಓದಿ ತಯಾರಾಗಬೇಕು ಅಂತ ಅರ್ಥ. ಕಠೋರವಾದಂತಹ ವೃತ ನಿಯಮ ಇತ್ಯಾದಿಗಳನ್ನು ಯಾವುದನ್ನು ಮಾಡಬಾರ್ದು ವೇದಗಳನ್ನೆಲ್ಲ ಓದಿ ಮುಗಿಸೋ ತನಕ. ಅದಕ್ಕಾಗಿ ಬ್ರಹ್ಮಚಾರಿಗೆ ಬಹಳ ಕಠಿಣವಾದಂತಹ ನಿಯಮಗಳನ್ನು ಹೇಳಿಲ್ಲ.
ಯಥೇಷ್ಟಂ ಬ್ರಹ್ಮಚಾರಿಣ ಮತ್ತು ಬ್ರಹ್ಮಚಾರಿಯಾದವರು ಬೇಕಾದಷ್ಟು ಭೋಜನ ಮಾಡಿರಿ, ಯಾವುದೇ ಥರದ ಕಠಿಣ ಉಪವಾಸಗಳನ್ನು ಮಾಡಬೇಡಿ, ಆರಾಮಾಗಿ ತಿಂದುಂಡು ವೇದಗಳನ್ನು ಅಧ್ಯಯನ ಮಾಡಿ. ಮುಂದೆ ಗೃಹಸ್ಥರಾದ್ಮೇಲೆ ವಾನಪ್ರಸ್ಥ ಆಶ್ರಮಕ್ಕೆ ಆಮೇಲೆ ಹೋದ್ಮೇಲೆ ಮುಂದಿನ ವ್ರತೋಪವಾಸಗಳೆಲ್ಲ ಇದ್ದೇ ಇದೆ ಅಂತ ಈ ಹರಿವಂಶದ ಈ ಭಾಗದ ಅರ್ಥ ಅದು. ಸನ್ಯಾಸಾಶ್ರಮಕ್ಕಂತೂ ಏನೂ ಅವಸರ ಪಡಬಾರ್ದು. ಈಗ ಎಲ್ಲದಕ್ಕಿಂತ ಅದೊಂದು ಅವಸರ ಇದೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಲಿಕ್ಕೆ. ಎಲ್ಲೋ ಒಂದು ಕಡೆ ಪೀಠ ಖಾಲಿ ಇದ್ರೆ ಅವನ್ನ ಹಿಡಿದು ಕೂಡ್ಸ್ಕೊಂಡು ಬಂದ್ಬಿಡ್ತಾರೆ, ಅಲ್ಲಿ ತಂದು ಕೂಡಿಸ್ಬಿಡ್ತಾರೆ ಯಾರನ್ನೋ ಒಬ್ಬರನ್ನ. ನೀವು ವೈರಾಗ್ಯ ಬಂದಿರ್ಬೇಕಂತಿಲ್ಲ, ಆ ಪೀಠ ಖಾಲಿ ಇದೆಯಲ್ಲ, ಅದು ಮುಖ್ಯಮಂತ್ರಿಗಳ ಪಟ್ಟ, ಪ್ರಧಾನಮಂತ್ರಿಗಳ ಪಟ್ಟ ಅದೊಂದು ಖಾಲಿ ಆದರೆ ಹೆಂಗೆ ಸ್ಪರ್ಧೆ ಶುರು ಆಗ್ತದಲ್ಲ ಅವ್ನ ಹಿಂಬಾಲಕರಿಗೆ, ಆ ಥರ ಪೀಠ ಖಾಲಿ ಆದ್ಕೊಳ್ಳಿ ಎಲ್ಲರಿಗೂ ಕೂಡ್ಸ್ಲಿಕ್ಕೆ ಅವಸರ. ಅದೊಂದು ಎಂಪ್ಲಾಯ್ಮೆಂಟ್ ಇದ್ದಂಗೆ ಅದು. ಆದರೆ ಆವಾಗ ವ್ಯತ್ಯಾಸ. ಸನ್ಯಾಸಾಶ್ರಮಕ್ಕಿಂತ ಹಿಂದೆ ಅನೇಕ ಬಾರಿ ಹೇಳಿದ್ದೆ, ಸನ್ಯಾಸಾಶ್ರಮ ಅಂದ್ರೆ 4ನೇ ಆಶ್ರಮ. ಬ್ರಹ್ಮಚರ್ಯ ಆಶ್ರಮದಲ್ಲಿ ವೇದಗಳನ್ನು ಅಧ್ಯಯನ ಮಾಡಿ, ಗೃಹಸ್ಥಾಶ್ರಮದಲ್ಲಿ ಸಂತಾನೋತ್ಪಾದನೆಯನ್ನು ಮಾಡಿ, ವಾನಪ್ರಸ್ಥಾಶ್ರಮದಲ್ಲಿ ಹೆಂಡತಿ ಜೊತೆ ಕಾಡಿನಲ್ಲಿದ್ದು, ಅಂದ್ರೆ ಗೃಹಸ್ಥಾಶ್ರಮದ ಕೊನೆಗೆ ಮಕ್ಕಳಿಗೆಲ್ಲ ಒಪ್ಪಿಸ್ಕೊಟ್ಟು ಇನ್ನು ಈ ಜವಾಬ್ದಾರಿಗಳನ್ನ ನಾವು ಸೆಲ್ಫ್ ರಿಟೈರ್ಮೆಂಟ್ ತಗೋಬೇಕು. ವಾಲಂಟರಿ ರಿಟೈರ್ಮೆಂಟ್ ಸ್ಕೀಮ್ನ ಅಪ್ಲೈ ಮಾಡಿಕೊಂಡು ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ಹೆಂಡತಿ ಜೊತೆಗೆ ಅಲ್ಲಿ ಇರಬೇಕು. ಕೊನೆಗೆ ಯಾವ ಆಶ್ರಮದಲ್ಲಿ ಸನ್ಯಾಸಾಶ್ರಮಕ್ಕೆ ಬರಬೇಕು ಅಂದ್ರೆ ಏನು ಕೈಯಿಂದ ಆಗಿರಬಾರ್ದು. ಏನು ನಮ್ಮ ಎದುರಿಗೆ ಎಂಥ ಆಕರ್ಷಕವಾದಂಥ ವಸ್ತು ಬಂದು ನಿಂತರೂ ನಮ್ಗೇನು ಸಾಧ್ಯ ಆಗಿರಬಾರ್ದು. ಅಂತಹ ಪರಿಸ್ಥಿತಿಯಲ್ಲಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕು. ಈಗ ಇದು ಉಪ್ಪು ಖಾರ ಎಲ್ಲ ತಿನ್ನುವಂಥ ಶರೀರಕ್ಕೆ ಈಗ ಆತುರಾತುರದಲ್ಲಿ ಸನ್ಯಾಸ ಕೊಟ್ಬಿಟ್ರೆ, ಆತುರ ಸನ್ಯಾಸ ಅಂತ ಕರೀತಾರೆ, ಕೊಟ್ಟುಬಿಟ್ರೆ ಅದು ಏನು ಮಾಡಬೇಕದು ಹಾಗೆ ಆಗ್ತದೆ. ಹಾಗಾಗಿ ಪೀಠ ಖಾಲಿ ಇರೋದ್ರಿಂದ ಈಗಿನ ಕಾಲಕ್ಕೆ ಸನ್ಯಾಸ. ಆಗ ಯದ ಹರೇವ ವಿರದೆ ತದ ಹರೇವ ಪ್ರವೃದೆ. ಯಾವಾಗ ವೈರಾಗ್ಯ ಬಂತು ಆವಾಗ ತಗೋಬೇಕು ಸನ್ಯಾಸ. ವೈರಾಗ್ಯ ಬಂದಾಗ ಸನ್ಯಾಸ ತಗೊಳ್ಳೋದನ್ನು ಬಿಡಬಾರದು, ವೈರಾಗ್ಯ ಬಂದಾಗಲೇ ತಗೋಬೇಕು ಅಂತ ಆ ಮಾತಿಗೆ ಅರ್ಥ. ಹೀಗೆ ಒಂದು ಆಶ್ರಮದಿಂದ ಇನ್ನೊಂದು ಆಶ್ರಮಕ್ಕೆ ಹೋಗ್ಲಿಕ್ಕೆ ಆತುರ ಬೇಡ ಅಂತ ಹೇಳ್ತದೆ ಹರಿವಂಶ. ವೇದದಲ್ಲಿರುವಂಥ ಜ್ಞಾನ ರಾಶಿಯನ್ನು ಪಡೆದುಕೊಳ್ಳದೆ ಯಾವುದೇ 4ನೇ ಆಶ್ರಮವನ್ನು ಕೂಡ ಸ್ವೀಕಾರ ಮಾಡಬಾರ್ದು. ಎಷ್ಟು ಅಂದ್ರೆ ಜವಾಬ್ದಾರಿ ಇದೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಲಿಕ್ಕೆ. ಅಷ್ಟೆಲ್ಲ ಜ್ಞಾನ ಆತನಿಗಿರಬೇಕು. ಮಕ್ಕಳಿಲ್ಲದೇ ಇದ್ದವರು ಅಥವಾ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದವರು ಕೂಡ ವೇದಾಂತ ಶ್ರವಣವನ್ನು ಒಂದು ವೇಳೆ ಮಾಡಿದ್ರು ಅದರ ಫಲವನ್ನು ಅವ್ರು ಪಡ್ಕೊಳ್ತಾರೆ. ಅಂದ್ರೆ ಅನೇಕ ಬಾರಿ ಹೇಳಿದ್ದೆ, ಮಕ್ಕಳು ಇರೋದೇನು ಅತ್ಯಂತ ಅವಶ್ಯಕ ಅಲ್ಲ, ಮಕ್ಕಳಾಗದೇ ಇದ್ರೆ ಸದ್ಗತಿ ಅಂತಲೂ ಏನಲ್ಲ. ವೇದಾಂತ ಶ್ರವಣ ಅವರು ಕೂಡ ಶ್ರವಣ ಇತ್ಯಾದಿಗಳನ್ನು ಮಾಡಿದರೆ ಅದರಿಂದ ಬರಬೇಕಾದಂಥ ಎಲ್ಲ ಜ್ಞಾನವನ್ನು ಅವ್ರು ಪಡ್ಕೊಳ್ತಾರೆ. ಯಾರು ಗುರುಮುಖೇನ ಅಧ್ಯಯನವನ್ನು ಮಾಡಿಲ್ವೋ, ವೇದಾಂತ ಜ್ಞಾನವನ್ನು ಪಡ್ಕೊಂಡಿಲ್ವೋ ಆತ ಭ್ರಷ್ಟನಾಗಿ ಹೋಗ್ತಾನೆ. ಅವನಿಗೆ ಯಾವುದೇ ಬೆಲೆ ಇರೋದಿಲ್ಲ, ಅವನಲ್ಲಿ ಬ್ರಾಹ್ಮಣತ್ವವೇ ಉಳಿಯೋದಿಲ್ಲ. ಬ್ರಾಹ್ಮಣ ಅಂದ್ರೆ ಬ್ರಹ್ಮ ಅಂದ್ರೆ ವೇದ, ಆ ಬ್ರಹ್ಮವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಅನ್ನೋ ಕಾರಣಕ್ಕೆ ಆತ ಬ್ರಾಹ್ಮಣ. ಇಲ್ಲದೆ ಆದ್ರೆ ಆತ ಬ್ರಾಹ್ಮಣನೇ ಅಲ್ಲ. ಯಾವನ ಮನಸ್ಸು ವೇದಾಧ್ಯಯನ ಮತ್ತು ಅಧ್ಯಾಪನಗಳಲ್ಲಿ ಏಕಾಗ್ರವಾಗಿದೆಯೋ ಆತನೇ ಬ್ರಾಹ್ಮಣ ಅಂತ ಅನ್ಸ್ಕೊತಾನೆ. ಹಾಗಾಗಿ ವೇದಾಧ್ಯಯನ ಪೂರ್ವಕವಾಗಿ ಎಲ್ಲ ತನ್ನ ಚಟುವಟಿಕೆಗಳನ್ನು ಬ್ರಾಹ್ಮಣನಾದವನು ಮಾಡಬೇಕು ಅಂತ ಹೇಳ್ತದ 24ನೇ ಅಧ್ಯಾಯ. 25ನೇ ಅಧ್ಯಾಯದಲ್ಲಿ ಮುಂದಿನ ಈ ಕಥೆ ಇದೆ. ಸೂರ್ಯಚಂದ್ರನನ್ನು ಮುಂದೆ ಮಾಡಿಕೊಂಡು, ನಾಗರು ಗೋವುಗಳನ್ನ ಬ್ರಾಹ್ಮಣರನ್ನೆಲ್ಲರನ್ನು ಮುಂದೆ ಮಾಡಿಕೊಂಡು, ನಾಗರು ಗೋವುಗಳು ಮತ್ತು ಬ್ರಾಹ್ಮಣರು ದೇವತೆಗಳನ್ನ ಆರಾಧನೆ ಮಾಡಿದರು. ಯಜ್ಞದಲ್ಲಿ ನಾರದ ಮೊದಲಾದಂತಹ ಋಷಿಮುನಿಗಳು, ಗಂಧರ್ವರು ಇವರೆಲ್ಲರೂ ಕೂಡ ಬ್ರಹ್ಮನಿಗೆ ಪೂಜೆಯನ್ನು ಮಾಡಿದರು. ಬ್ರಹ್ಮ ಆ ಪೂಜೆಯನ್ನೆಲ್ಲ ಸ್ವೀಕಾರ ಮಾಡಿ ಅವರನ್ನ ಅನುಗ್ರಹ ಮಾಡಿದ. ಮುಂದೆ ಕಶ್ಯಪನಿಗೆ ಆತ ಹೇಳಿದ, ಕಶ್ಯಪನೇ, ನೀನು ಕೂಡ ನಿನ್ನ ಮಕ್ಕಳೊಡನೆ ಕೂಡಿಕೊಂಡು ಭೂಲೋಕದಲ್ಲಿ ಶ್ರೇಷ್ಠವಾದಂಥ ಯಜ್ಞಗಳನ್ನು ಮುಂದುವರಿಸು. ಹಾಗಾಗಿ ನೀನು ಸೃಷ್ಟಿ ಪ್ರಕ್ರಿಯೆಗೆ ಅರ್ಹನಾಗ್ತೀವಿ. ಹೀಗೆ ಹೇಳಿದ ಕೂಡಲೇ ಯಕ್ಷರು, ರಾಕ್ಷಸರು, ಸಮಸ್ತ ದೇವತೆಗಳು ಎಲ್ಲರೂ ಅಲ್ಲಿದ್ರು. ಅವರೆಲ್ಲ ನಾವೇ ಮೊದಲು ಯಜ್ಞ ಮಾಡ್ತೀವಿ ಅಂತ ಕೋಲಾಹಲ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು, ಕೂಗಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಕ್ಷ, ರಾಕ್ಷಸ, ದೇವತೆಗಳಲ್ಲೂ ಬಲದಿಂದ ದರ್ಪಿಷ್ಠರಾಗಿದ್ರು. ಬರೇ ರಾಕ್ಷಸರಲ್ಲ, ದೇವತೆಗಳು ದರ್ಪಿಷ್ಠರೇ ಆಗಿದ್ರು. ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಆಯುಧಗಳನ್ನು ತೆಗೆದುಕೊಂಡು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನದಿಗಳೆಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾದವು. ಅಲ್ಲಿ ದೈತ್ಯ ಪಕ್ಷದಲ್ಲಿದ್ದಂಥ ಆ ಮಧು ಅನ್ನುವಂಥ ರಾಕ್ಷಸ ಮತ್ತು ಕೈಟಭ ಅನ್ನುವಂಥ ರಾಕ್ಷಸ, ಅವರಿಬ್ಬರ ವಧೆಯನ್ನ ಭಗವಂತ ಮಾಡಿದ. ಆ ವಧೆಯ ವರ್ಣನೆ 26ನೇ ಅಧ್ಯಾಯದಲ್ಲಿದೆ. ಮಧು ದೈತ್ಯ ಪ್ರಹ್ಲಾದರಾಜನ ಮಾತಿನಂತೆ ದೇವದರಾಜನಾದಂತಹ ಇಂದ್ರನನ್ನ ಗೆದ್ದು ಪರ್ವತದ ಮಧ್ಯಭಾಗದಲ್ಲಿ ಆತನನ್ನು ಬಂಧಿಸಿಟ್ಬಿಟ್ಟ. ಆ ಮಧುನಾಮಕ ದೈತ್ಯನ ಬುದ್ಧಿಯೇ ಭ್ರಷ್ಟವಾಗಿ ಹೋಗಿತ್ತು. ಮುಂದೆ ಆತ ಭಗವಾನ್ ವಿಷ್ಣುವನ್ನೇ ಯಜ್ಞಕ್ಕೆ ಆಹ್ವಾನಿಸಿದ.
ಕಶ್ಯಪನ ಮಕ್ಕಳು ಒಂದ್ ಕಡೆ ದೇವತೆಗಳು, ಒಂದ್ ಕಡೆ ದಾನವರು ಅಂತ ಹೇಳಿ ವಿಭಕ್ತರಾಗಿ ಯುದ್ಧದಲ್ಲಿ ಮುಂದುವರಿಸಿದರು. ಗಂಧರ್ವರು ಕಿನ್ನರೆಲ್ಲರೂ ಕೂಡ ಆ ಯುದ್ಧವನ್ನು ನೋಡುವ ಕುತೂಹಲಕ್ಕಾಗಿ ಕಿಲಕಿಲ ನಿನಾದದೊಡನೆ ಅಲ್ಲಿ ಉಪಸ್ಥಿತರಿದ್ದರು. ಆ ಮಧು ರಾಕ್ಷಸನ ಬಲವನ್ನು ಕ್ಷೀಣ ಮಾಡುವುದಕ್ಕಾಗಿ ಬ್ರಹ್ಮನ ಆಜ್ಞೆಗನುಸಾರವಾಗಿ ಅವರು ವೀಣೆಗಳನ್ನ ನುಡಿಸ್ತಾ ಇದ್ರು. ಈ ನಡುವೆ ಆ ಮಧು ರಾಕ್ಷಸ ಯುದ್ಧವನ್ನು ಬಿಟ್ಟು ಆ ಕರುಣಾನಂದಕರವಾದಂತಹ ವೀಣಾನಾದದಲ್ಲಿ ಮೈ ಮರೆತುಬಿಟ್ಟ. ದಾನವರು ಅಸುರರು ಅವನನ್ನು ಬಿಟ್ಟು ತಾವೇ ಮುಂದೆ ಯುದ್ಧಕ್ಕೆ ಹೋದ್ರು. ವಿಷ್ಣು ಈ ಮಧುವಿನ ಮನಸ್ಸು ಚಂಚಲ ಆಗಿರೋದನ್ನು ನೋಡಿ ನಿಗೂಢನಾಗಿ ಮಂದರ ಪರ್ವತದ ಕಡೆಗೆ ಹೊರಟ. ಮಂದರ ಪರ್ವತದ ಕಡೆ ಹೊರಟು ಆಗ ಮಧುರಾಕ್ಷಸ ವಿಷ್ಣುವಿನ ಬಳಿಗೆ ಹೋಗಿ ವಿಷ್ಣುವಿನ ಹಣೆಯ ಮೇಲೆ ಪ್ರಹಾರ ಮಾಡಿದ. ವಿಷ್ಣು ತನ್ನ ಕೈಯ ಅಗ್ರಭಾಗದಿಂದ ಮಧುರಾಕ್ಷಸನ ವಕ್ಷಸ್ಥಳದಲ್ಲಿ ಪ್ರಹಾರ ಮಾಡಿ ಆತನನ್ನ ಸಂಹರಿಸಿದ. ಮಧು ಮಾಧವರು ಬಾಹು ಯುದ್ಧವನ್ನು ಮಾಡಿ ಕೊನೆಗೆ ಆ ಯುದ್ಧವನ್ನು ಮುಂದುವರಿಸಿದರು. ಆ ಯುದ್ಧದ ವರ್ಣನೆಯನ್ನ ಅಲ್ಲಿ ಬಂದಿರತಕ್ಕಂತಹ ದೇವತೆಗಳು, ಋಷಿಗಳು, ಗಂಧರ್ವರೆಲ್ಲರೂ ಕೂಡ ನಾನಾ ರೀತಿಯಾದಂತಹ ಶಬ್ದಗಳಿಂದ ಅದನ್ನ ವರ್ಣನೆಯನ್ನು ಮಾಡಿದ್ರು. ವಿಷ್ಣುವನ್ನ ಸ್ತೋತ್ರ ಮಾಡಿದ್ರು. ಭಗವಂತನೇ, ನೀನು 5 ರೀತಿಯಾದಂತಹ ಭೌತಿಕ ಧರ್ಮಗಳನ್ನ, ಪೃಥ್ವಿ, ಅತು, ತೇಜಸ್ಸು, ವಾಯು, ಆಕಾಶ ಮೊದಲಾದಂತಹ ಪಂಚಭೂತಗಳಿಗೆ ಸಂಬಂಧಪಟ್ಟಂತಹ ಧರ್ಮಗಳನ್ನ ನೀನೇ ಪ್ರಕಟ ಮಾಡಿದ್ದಿ. ನಿನ್ನ ಅನುಗ್ರಹದಿಂದಲೇ ಈ ಜಗತ್ತು ಮುಂದುವರಿಯುವುದಿದೆ. ಅಮಾವಾಸ್ಯೆಯ ದಿವಸ ನೀನೇ ಚಂದ್ರನ ರೂಪದಲ್ಲಿ ಇರ್ತಿ, ವನಸ್ಪತಿಗಳಲ್ಲಿ ಮತ್ತು ಔಷಧಗಳಲ್ಲಿ ಭೂಮಿಯ ರೂಪದಲ್ಲಿ ಕೂಡ ಇರ್ತಿ. ಮತ್ತೆ ಶುಕ್ಲ ಪಕ್ಷದಲ್ಲಿ ಆ ಚಂದ್ರ ಅಭಿವೃದ್ಧಿ ಆಗುವಂತೆ ನೀನೇ ಮಾಡ್ತಿ. ಭೂಮಂಡಲದಲ್ಲಿ ಸನಾತನ ಧರ್ಮ ಕರ್ಮಗಳಿಗೆ ಸಂಬಂಧಪಟ್ಟಂತಹ ನಾನಾ ರೀತಿಯಾದಂತಹ ಕರ್ಮಗಳೇನಿದೆ ಆ ಕರ್ಮಗಳೆಲ್ಲದಕ್ಕೂ ಕೂಡ ನೀನೇ ಪ್ರವರ್ತಕನಾಗಿದ್ದಿ. ಚಂದ್ರ ಮಾರ್ಗ ಮತ್ತು ಚಂದ್ರನು ಪಿತೃಯಾನ ಮಾರ್ಗ ಪ್ರವರ್ತಕನಾಗಿದ್ದಾನೆ. ಸೂರ್ಯನು ದೇವಯಾನಕ್ಕೆ ಅಂದ್ರೆ ಶುಕ್ಲ ಮಾರ್ಗಕ್ಕೆ ಪ್ರವರ್ತಕನಾಗಿದ್ದಾನೆ. ಕೃತ್ವ ವೇದಮಯಂ ರೂಪಂ ಸರ್ವ ದೇವಮಯಂ ವಪುಃ ಶಿರೋ ಮಧ್ಯೆ ಮಹಾದೇವೋ ಬ್ರಹ್ಮಾತು ಹೃದಯ ಸ್ಥಿತಃ. ಸರ್ವ ದೇವಮಯನೂ ಸರ್ವ ವೇದಮಯನೂ ಆದಂತಹ ಒಂದು ರೂಪವನ್ನ ಆ ಹರಿವು ತನ್ನ ಹೃದಯದಲ್ಲಿ ಧರಿಸಿದ್ದಾನೆ. ಹೀಗೆ ಧರಿಸಿಕೊಂಡು ಆ ಭೂಮಿಗೆ ಪೀಡಿತನಾಗಿದ್ದಂಥ ಆ ಮಧು ಅನ್ನುವ ರಾಕ್ಷಸನನ್ನ ಈ ಹಯಗ್ರೀವ ರೂಪವನ್ನು ತಾಳಿದಂತಹ ಭಗವಂತ ನಾಶ ಮಾಡಿದ. ಅವನ ಶರೀರದಿಂದ ಮೇಧಸ್ಸು, ಕೊಬ್ಬು, ಮೊನ್ನೆ ಒಂದು ದಿವಸ ಹೇಳಿದ್ದೆ, ಅದು ಪ್ರವಾಹ ರೂಪವಾಗಿ ಹೊರಗೆ ಬರ್ಲಿಕ್ಕೆ ಪ್ರಾರಂಭ ಆಯಿತು. ಭೂದೇವಿ ಆಗ ಶ್ವೇತವರ್ಣದ ಸೀರೆಯನ್ನು ಉಟ್ಕೊಂಡಿದ್ಲು. ಮಧುರಾಕ್ಷಸನ ಮೇಧಸ್ಸು ಭೂಮಿಯಲ್ಲಿ ತುಂಬಿ ಹರಿದಿದ್ದರಿಂದ ಭೂಮಿಗೆ ಮೇಜಿನಿ ಅಂತ ಹೀಗೆ ಹೆಸರು ಬಂತು. ಸಾವಿರಾರು ರಾಕ್ಷಸರು ಕೂಡ ಆ ಭೂಮಿಯಲ್ಲಿ ಸಂಹೃತರಾದರು. ಮುಂದೆ 27ನೇ ಅಧ್ಯಾಯದಲ್ಲಿ ಈ ವರ್ಣನೆ ಇದೆ. ಮಧುರಾಕ್ಷಸ ಹತನಾದದ್ದನ್ನು ನೋಡಿ ಪುಷ್ಕರ ಕ್ಷೇತ್ರದಲ್ಲಿದ್ದಂತಹ ಸಮಸ್ತ ಪ್ರಾಣಿಗಳು ಕೂಡ ಆನಂದದಿಂದ ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಿದವು. ಆ ಪುಷ್ಕರ ಕ್ಷೇತ್ರವು ಕೂಡ ನಾನಾ ರೀತಿಯಾದಂತಹ ಋಷಿಮುನಿಗಳಿಂದ, ಗಂಧರ್ವರಿಂದ ಅದು ಅಲಂಕೃತವಾಗಿತ್ತು. ಮಧು ಎಂಬ ರಾಕ್ಷಸ ಹಂತಕನಾದಂತಹ ಭಗವಂತ ವಿಷ್ಣು ಅಲ್ಲಿ ಮಧುವಾಹಿನಿ ಅನ್ನುವಂಥ ಒಂದು ನದಿಯನ್ನ ಪ್ರಕಟಪಡಿಸಿದ. ಆ ನದಿಯು ತುಂಬಿ ಹರಿತಾ ಇತ್ತು. ಆ ನದಿಯ ತೀರದಲ್ಲಿ ಅನೇಕ ಋಷಿಗಳ ಆಶ್ರಮಗಳೆಲ್ಲವೂ ಕೂಡ ಇದ್ದವು. ಸರಸ್ವತಿ ನದಿಯಿಂದ ಪ್ರಕಟಗೊಂಡಂಥ ಆ ಅಂಧಕಾರ ಅಥವಾ ದುಃಖ ಏನಿದೆ ಅದನ್ನ ವಿನಾಶಗೊಳಿಸುವುದಕ್ಕಾಗಿ ಪುಣ್ಯತೀರ್ಥವಾದಂತಹ ಮರುತೀರ್ಥವನ್ನ ಅತಿಕ್ರಮಿಸಿ ಬ್ರಹ್ಮನ ಕ್ಷೇತ್ರವಾದಂತಹ ಪುಷ್ಕರ ತೀರ್ಥವನ್ನ ಈ ಮಧುವಾಹಿನಿ ಅನ್ನುವಂತಹ ಹೊಸ ನದಿ ಅಲ್ಲಿ ಪ್ರವೇಶ ಮಾಡಿತು. ಆ ಸರಸ್ವತಿ ನದಿ ತನ್ನ ಮಾಯಾರೂಪದಿಂದ ಆ ಸುವರ್ಣಮಯವಾದಂತಹ ದಿವ್ಯ ರೂಪವನ್ನ ಮನಸ್ಸಿನಿಂದ ಮುಚ್ಚಿಬಿಟ್ಟಳು. ಆಗ ಅಲ್ಲೊಂದು ಒಂದು ಪರ್ವತ ಅಲ್ಲಿ ಹುಟ್ಟಿಕೊಂಡಿತ್ತು. ಬಹಳ ಸುದೀರ್ಘವಾದಂತಹ ಬೃಹದಾಕಾರದ ಪರ್ವತ ಆಗಿತ್ತದು. ಮಹಾಮೇರುವಿನ ಸ್ವರೂಪ ಏನಿದೆ ಅದು 5 ಧಾತುಗಳಿಂದ ಯುಕ್ತವಾಗಿದೆ. ಸುವರ್ಣ, ರಜತ ಮೊದಲಾದಂತಹ ಧಾತುಗಳಿಂದ. ಅದರಂತೆ ಈ ಪರ್ವತವು ಕೂಡ 5 ಧಾತುಗಳಿಂದ ಕೂಡಿದ್ದಾಗಿತ್ತು. ನಾನು 5 ಜ್ಞಾನೇಂದ್ರಿಯಗಳ ಮೂಲಕವಾಗಿ 3 ಜಗತ್ತನ್ನು ಕೂಡ ತಿಳಿದುಕೊಳ್ಳಲಿಕ್ಕೆ ಸಮರ್ಥನಾಗಿದ್ದಾನೆ. 6ನೇದಾದಂತಹ ಮನಸ್ಸಿನ ಮೂಲಕವಾಗಿ ಧರ್ಮಚಾರಿಣಿ ಅನ್ನುವಂತಹ ವೃತ್ತಿಯನ್ನು ಕೂಡ ನಾನು ಮಾಡ್ತೇನೆ. ಸಿದ್ಧಿಯ ಮಾರ್ಗದಲ್ಲಿರುವಂತಹ ಸಾಧಕರು
ತಮ್ಮ ಮನಸ್ಸಿನ ವೇಗವನ್ನ ನನ್ನ ಕಡೆಗೆ ಹರಿಸಿ ನನ್ನ ತತ್ವವನ್ನ ಪಡ್ಕೊಳ್ತಾರೆ. ಹಿಂದೆ ಹೇಳಿದಂಥ ಆ ಯೋಗಿಗಳ ಪ್ರಭಾವವೇನಿದೆ, ಆ ಪ್ರಭಾವವನ್ನು ಏಕಾಗ್ರವಾದಂತಹ ಮನಸ್ಸಿನಿಂದ ಯಾರು ಶ್ರವಣ ಮಾಡ್ತಾರೆ ಅಂಥವರಿಗೆ ಗೌರಿ ದೇವಿ ತನ್ನ ದರ್ಶನವನ್ನು ಕೊಡ್ತಾರೆ. ಹಾಗಾಗಿ ಈ ಸಿದ್ಧಿ, ಈ ಶ್ರವಣ ಮಾಡಿದ್ರಿಂದ ದೊರೆಯುವಂಥ ಸಿದ್ಧಿ ಏನಿದೆ, ಇದಕ್ಕೆ ಗೌರಿ ಸಿದ್ಧಿ ಅಂತಲೇ ಈ ರೀತಿಯಾಗಿ ಹೆಸರಿದೆ. ಹೀಗೆ ಆ ಸಿದ್ಧಿಯನ್ನು ಪಡೆದುಕೊಂಡು ಸತ್ಯ ಏಷ ಪರೋ ವಿದ್ಯೆ ಭವಿತಾ ನಾತ್ರ ಸಂಶಯ ನಾ ಪರೋ ವಿದ್ಯತೆ ಧರ್ಮ ಚರಿತೋ ಧರ್ಮಚಾರಿಣ. ಈ ಆತ್ಮವು ಅಬಾಧಿತವಾದಂಥ ಸತ್ಯವಾಗಿದೆ, ಆತ್ಮಕ್ಕೆ ನಾಶ ಅನ್ನೋದಿಲ್ಲ. ಆದರೆ ಬ್ರಹ್ಮವಿದ್ಯಾರಹಿತನಾದಂತಹ ಮನುಷ್ಯನಿಗೆ ಈ ಆತ್ಮನ ಸ್ಥಾನ ಏನಿದೆ ಅದು ಸಿಗುವಂಥದ್ದಲ್ಲ. ಅದರಲ್ಲಿ ಸ್ವಲ್ಪ ಸಂಶಯವೂ ಇಲ್ಲ. ಆದರೆ ಯಾವ ಮನುಷ್ಯ ಮನಸ್ಸಿನ ಯಾವ ಕಾಮನೆಗಳನ್ನು ಇಟ್ಟುಕೊಳ್ಳದೆ ಸ್ವಚ್ಛವಾದಂತಹ ಮನಸ್ಸಿನಿಂದ ಈ ಆತ್ಮತತ್ವವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ, ಅಂಥವನಿಗೆ ಈ ಆತ್ಮತತ್ವ ಅಂತನ್ನೋದು ಸಾಕ್ಷಾತ್ಕಾರ ಆಗಬಹುದು ಅನ್ನುವಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 27ನೇ ಅಧ್ಯಾಯ ಸಮಾಪ್ತ ಆಗಿದೆ.